Madhava Kunja Vihari Jayo Radha Madhava Kunja Vihari Gopi Janavallabha Girivaradhari Gopi Janavallabha Girivaradhari Yashodanandana Braja Janaranjana Yashodanandana Braja Janaranjana Yashodanandana Braja Janaranjana Yamunatiravanachari Yamunatiravanachari Jayo Radha Madhava Kunja Vihari Gopi Janavallabha Girivaradhari Yashodanandana Braja Janaranjana Yamunatiravanachari Jayo Radha Madhava Kunja Vihari Hare Krishna 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 Hare 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 Rama Hare Rama 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 Hare Hare ಎಲ್ಲರೂ ಹಾಡಿ Hare Krishna 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 Hare 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 Rama 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 Hare Hare
Hare Krishna 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 Hare 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 Ram 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 Hare 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 Krishna 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 Hare 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 Ram 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 Hare 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 Krishna 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 Hare 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 Rama 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 Hare Hare Jaya Prabhupada Jaya Prabhupada Jaya Prabhupada Nitai Gaura Haribo Haribol Nitai Gaura Haribol Harinam Sankirtan Mahayagna ki jai Jagat Guru Srila Prabhupada ki jai Nitai Gaur Premanande Hari Hari Bol Om Namo Bhagavate Vasudevaya Om Namo Bhagavate Vasudevaya Om Namo Bhagavate Vasudevaya Om Agnanatimirandasya Gnananjanashalakaya Chakshurunmilitam yena Tasmai Shri Gurave Namaha He Krishna Karuna Sindhu Dinabandho Jagatpate Gopesha Gopika Kanta Radha Kanta Namostute Tapta Kanchana Gaurangi Radhe Vrindavaneshwari Vrishabhanu Sute Devi Pranamami Haripriye Vancha Kalpatarubhyascha Kripa Sindhubhya eva cha Patitanam Pavanebhyo Vaishnavebhyo Namo Namaha Jai Shri Krishna Chaitanya Prabhu Nityananda Shri Advaita Gadadhara Shiva Sadi Gaura Bhakta Vrinda Hare Krishna 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 Hare 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 Rama 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 Hare 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 Krishna.
ಭಗವದ್ಗೀತಾ ಅಧ್ಯಾಯ 6 ಶ್ಲೋಕ 26. ತುಂಬ ಮಹತ್ವಪೂರ್ಣವಾದ ಒಂದು ಶ್ಲೋಕ. ಯತೋ ಯತೋ ನಿಶ್ಚಲತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತದ್ ಆತ್ಮನಿಯೇವ ವಶಂ ನಯೇತ್. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಈ ಒಂದು ಅಧ್ಯಾಯದಲ್ಲಿ ಕೃಷ್ಣ ಧ್ಯಾನ ಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನೆ. ಹಲವಾರು ವಿಷಯಗಳನ್ನ ಹೇಳಿದ್ದಾನೆ. ಆಗ್ಲೇ ನಾವು ಹಿಂದಿನ ಪ್ರವಚನಗಳಲ್ಲಿ ಕೇಳ್ದಂಗೆ ಮನಸ್ಸಿನ ಬಗ್ಗೆ. ಧ್ಯಾನ ಅಂದ್ರೆ ಮನಸ್ಸಿಗೆ ಸಂಬಂಧಿತವಾದದ್ದು. ಸೊ ಕೃಷ್ಣ ಧ್ಯಾನದ ಪ್ರಕ್ರಿಯೆಯಲ್ಲಿ ಮೊದಲು ಮನಸ್ಸಿನ ಒಂದು ಪರಿಸ್ಥಿತಿಯನ್ನ ವರ್ಣಿಸ್ತಾನೆ. ಹೋದ ವಾರದ ಶ್ಲೋಕಗಳಲ್ಲಿ ನಾವು ತಿಳ್ಕೊಂಡ್ವಿ, ನಮ್ಮ ಮನಸ್ಸು ನಮ್ಮ ಶತ್ರುನೂ ಆಗ್ಬೋದು, ನಮಗೆ ಮಿತ್ರನೂ ಆಗ್ಬೋದು. ಅನಿಯಂತ್ರಿತ ಮನಸ್ಸು ನಮ್ಮ ಶತ್ರು, ನಿಯಂತ್ರಿತ ಮನಸ್ಸು ನಮ್ಮ ಮಿತ್ರ. ಇವಾಗ ಕೃಷ್ಣ ಈ ವಿಷಯವನ್ನ ಇನ್ನೊಂದು ಯೋಗದ ಹಂತದಲ್ಲಿ ಇವಾಗ ವಿವರಿಸ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾನೆ ಯಥೋ ಯಥೋ ನಿಶ್ಚಲತಿ. ನಿಶ್ಚಲತಿ ಅಂದ್ರೆ ಬಹಳ ವಿಕ್ಷಿಪ್ತವಾಗಿದೆ ಮನಸ್ಸು, ಕಳವಳಗೊಂಡಿದೆ. ಯಾವುದೋ ವಿಷಯದಿಂದ ಬಹಳ ಪ್ರಭಾವಿತವಾಗಿದೆ ಮನಸ್ಸು. ನಿಶ್ಚಲತಿ ಮನಸ್ ಚಂಚಲಂ ಅಸ್ಥಿರಂ. ಮನಸ್ಸು ಚಂಚಲವಾದದ್ದು, ಅಸ್ಥಿರವಾದದ್ದು. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಮನಸ್ಸು ಎಲ್ಲಿಗೆ ಹೋಗಿದ್ರೂ ಕೂಡ ಅಥವಾ ಯಾವ ವಿಷಯದಲ್ಲಿ ತೊಡಗಿದ್ರೂ ಕೂಡ ಆ ಮನಸ್ಸು ಇಲ್ಲಿ ಸುತ್ತಾಡ್ತಾ ಇರತ್ತೆ. ಯಾಕೆ? ಅದು ಚಂಚಲವಾದದ್ದು, ಅಸ್ಥಿರವಾದದ್ದು. ಸೊ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಅದು ಹಾರ್ತಾ ಇರತ್ತೆ, ಜಿಗಿತಾ ಇರತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇನ್ನೆಲ್ಲ ಹೋಗುತ್ತೆ. ಅಸ್ಥಿರವಾಗಿ ಚಂಚಲವಾಗಿ ಪರದಾಡ್ತಾ ಇರತ್ತೆ ಮನಸ್ಸು. ಕೃಷ್ಣ ಹೇಳ್ತಾನೆ, ಮನಸ್ಸು ಎಲ್ಲೇ ಹೋಗಿರ್ಲಿ, ಮನಸ್ಸ ಏನ್ ಮಾಡ್ಬೇಕು? ವಾಪಸ್ ಕರ್ಕೊಂಡು ಬರ್ಬೇಕು. ವಾಪಸ್ ಕರ್ಕೊಂಡು ಬರ್ಬೇಕು. ಮತ್ತೆ ಏನ್ ಮಾಡ್ಬೇಕು? ಆತ್ಮನಿ ಏವ ವಶಂ ನಯೇತ್. ಆತ್ಮದ ವಶಕ್ಕೆ ಕರ್ಕೊಂಡು ಬರ್ಬೇಕು ಅಂತ ಮನಸ್ಸನ್ನು. ಆತ್ಮದ ಹಿಡಿತದಲ್ಲಿ ಮನಸ್ಸು ಇರಬೇಕು. ಅಥವಾ ಆತ್ಮ ಯಾವ ಚಟುವಟಿಕೆಯನ್ನ ಮಾಡ್ತಾ ಇದೆಯೋ ಆ ವಿಷಯದಲ್ಲಿ ಮನಸ್ಸನ್ನ ತೊಡಗಿಸ್ಬೇಕು. ಓಕೆ, ಇದನ್ನ ವಿವರಿಸ್ತೀನಿ. ಇದು ಬಹಳ ಬಹಳ ಮುಖ್ಯವಾದ ಶ್ಲೋಕ. ಸೊ ಇಷ್ಟು ದಿನಗಳು ನಾವು ಈ ಮನಸ್ಸಿನ ಒಂದು ಪರಿಸ್ಥಿತಿಯ ಬಗ್ಗೆ ಮಾತ್ರ ಶ್ರವಣ ಮಾಡಿದ್ವಿ. ಮನಸ್ಸು ಭೌತಿಕ ವಿಷಯಗಳಿಂದ ಬಹಳ ಆಕರ್ಷಿತವಾಗೋಗಿದೆ. ಅದಕ್ಕೆ ಕಾರಣ ಇದೆ. ಯಾಕೆಂದ್ರೆ ಈ ಮನಸ್ಸು ಮಿಥ್ಯ ಅಹಂಕಾರಕ್ಕೋಸ್ಕರ ಅದಕ್ಕಾಗಿ ಕೆಲಸ ಮಾಡ್ತಾ ಇದೆ ಮನಸ್ಸು. ಮಿಥ್ಯ ಅಹಂಕಾರ ಅಂದ್ರೆ ನಾನು ಈ ಶರೀರ ಅಥವಾ ಈ ಶರೀರದಿಂದ ಬರುವಂತ ಸುಖಕ್ಕಾಗಿ ನಾನು ಹುಡುಕಾಡ್ತಾ ಇದ್ದೀನಿ. ಈ ಶರೀರಕ್ಕಾಗಿ ಇರೋ ಸುಖಕ್ಕಾಗಿ ಹುಡುಕಾಡ್ತಾ ಇರೋದು ಮಿಥ್ಯ ಅಹಂಕಾರ. ಅಹಂಕಾರ ಅಂದ್ರೆ ಗುರುತು, ಮಿಥ್ಯ ಅಹಂಕಾರ ಅಂದ್ರೆ ತಪ್ಪು ಗುರುತು. ನಾನು ಆತ್ಮ ಆಗಿ ಆತ್ಮದ ಗುರುತನ್ನ ಮರ್ತು ಬಿಟ್ಟಿದ್ದೀನಿ, ನಾನು ಆತ್ಮ ಅನ್ನೋದನ್ನ ಮರ್ತು ಬಿಟ್ಟಿದ್ದೀನಿ. ನಾನು ಶರೀರ ಅಂತ ಅನ್ಕೊಂಡು ಶರೀರಕ್ಕೆ ಸುಖ ಸಿಕ್ಕಿದ್ರೆ ನನಗೂ ಸುಖ ಸಿಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದು ಮಿಥ್ಯ ಅಹಂಕಾರ. ಮನಸ್ಸು ಇವಾಗ ಮಿಥ್ಯ ಅಹಂಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಅಂದ್ರೆ ಏನರ್ಥ? ಈ ದೇಹ, ಈ ಭೌತಿಕ ವಸ್ತುಗಳಿಂದ ಸಂತೋಷವನ್ನ ಪಡೆಯೋ ಪ್ರಯತ್ನದಲ್ಲಿ ಮನಸ್ಸು ತೊಡಗಿದೆ. ಗೊತ್ತಾಗ್ತಾ ಇದೆಯಲ್ವಾ? ಮನಸ್ಸು ಭೌತಿಕ ವಿಷಯಗಳಿಂದ ಸಂತೋಷ ಪಡ್ಕೊಳ್ಳೋ ಪ್ರಯತ್ನದಲ್ಲಿದೆ. ಯಾಕೆ ಅಂದ್ರೆ ಆತ್ಮ ಆಗಿ ನಾವು ಅನ್ಕೊಂಡಿದೀವಿ ನಾನು ಈ ಶರೀರ, ಹಾಗಾಗಿ ಶರೀರಕ್ಕೆ ಸಂತೋಷವನ್ನ ಕೊಡೋಣ, ಆ ಶರೀರಕ್ಕೆ ಸಂತೋಷವನ್ನ ಕೊಡೋಣ ಅನ್ನೋ ಒಂದು ನಿರ್ಧಾರದಲ್ಲಿ ಮನಸ್ಸು ಸಂಪೂರ್ಣವಾಗಿ ಮುಳುಗೋಗ್ಬಿಟ್ಟಿದೆ. ಸೊ ಮನಸ್ಸು 24 ಗಂಟೆ ಯಾವ ವಿಷಯದಲ್ಲಿ ತೊಡಗಿರೋದು ಮನಸ್ಸು ಇವಾಗ? ನಮ್ಮ ದೇಹಕ್ಕೆ ಅಥವಾ ನಮಗೆ ಯಾವ ರೀತಿ ಭೌತಿಕವಾಗಿ ಸಂತೋಷವನ್ನ ಕೊಡಬಹುದು ಅನ್ನೋ ಪ್ರಯತ್ನದಲ್ಲಿ ಮನಸ್ಸು 24 hours ತೊಡಗಿದೆ.
ಅದು ಒಂದೊಂದ್ ಸತಿ ಅಂತೂ ಅದು ಎಷ್ಟು ತೊಡಗಿರುತ್ತೆ ಅಂದ್ರೆ ಒಬ್ರೊಬ್ರಿಗೆ ನಿದ್ದೆ ಕೂಡ ಮಾಡಕ್ ಬಿಡಲ್ಲ. ಅಂದ್ರೆ ಯಾರಾದ್ರೂ ಒಬ್ರು ಶಾಂತವಾಗಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲದೆ ಮಲ್ಕೊಳಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಒಬ್ರೊಬ್ಬರಿಗೆ ಮನಸ್ಸು ತೊಂದರೆ ಕೊಡುತ್ತೆ. ಅಂಥವ್ರು ಪಾಪ ಡಾಕ್ಟರ್ ಹತ್ರ ಹೋಗ್ತಾರೆ, ನಿದ್ದೆ ಆಗ್ತಾ ಇಲ್ಲ, ನಮಗೆ ಔಷಧಿ ಕೊಡಿ ಅಂತ. ಇದಕ್ಕೆ ಕಾರಣ ಮನಸ್ಸು ಅಷ್ಟೊಂದು ಆಳವಾಗಿ ಬಾಹರ್ ಜಾಕೆ ಬಾತ್ ಕೀಜಿಯೆ. ಹರೇ ಕೃಷ್ಣ. ಇದಕ್ಕೆ ಕಾರಣ ಮನಸ್ಸು ಭೌತಿಕವಾಗಿ ಮುಳುಗೋಗ್ಬಿಟ್ಟಿದೆ. ಎಷ್ಟು ಮುಳುಗೋಗ್ಬಿಟ್ಟಿದೆ ಅಂದ್ರೆ ನಿದ್ದೆಯಲ್ಲೂ ಕೂಡ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದೆ. ಈ ವಿಷಯದ ಬಗ್ಗೆ, ಇದು ವರ್ಷದ ಬಗ್ಗೆ ಯೋಚನೆ ಮಾಡ್ದ್ಯಾ, ಇದ್ರ ಬಗ್ಗೆ ಏನಾದ್ರು ಮಾಡ್ದ್ಯಾ, ಅಷ್ಟು ಮುಳುಗೋಗ್ಬಿಟ್ಟಿದೆ ಮನಸ್ಸು ಭೌತಿಕವಾಗಿ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನೀವು ಯಾವುದೇ ಒಂದು ಯೋಗದ ಪ್ರಕ್ರಿಯೆಯನ್ನು ತಗೊಂಡ್ರೆ, ಯೋಗದ ಅರ್ಥ ಅಂದ್ರೆ ಇಂದ್ರಿಯ ಸಂಯಮ. ಯೋಗ ಅಂದ್ರೆ ಇಂದ್ರಿಯ ಸಂಯಮ. ಇಂದ್ರಿಯ ಸಂಯಮ ಅಂದ್ರೆ ಇಂದ್ರಿಯಗಳಲ್ಲಿ ಮುಖ್ಯವಾದದ್ದು ಮನಸ್ಸು, ಮನಸ್ಸಿನ ನಿಯಂತ್ರಣ. ಪ್ರತಿಯೊಂದು ಯೋಗ ಮಾರ್ಗದಲ್ಲಿ ನಾವು ಮಾಡಬೇಕಾಗಿರೋದು ಮನಸ್ಸಿನ ನಿಯಂತ್ರಣ. ಆದ್ರೆ ಈ ಮನಸ್ಸನ್ನ ನಿಯಂತ್ರಿಸಕ್ಕೆ ನಾವು ಪ್ರಯತ್ನ ಮಾಡ್ತಿರುವಾಗ ಏನಾಗತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಇವಾಗ ಏನಾಗತ್ತೆ, ನಾವು ಇವಾಗ ಎಷ್ಟು ಜನ ಇಲ್ಲಿ ಭಕ್ತರು ಎಲ್ಲ ಜಪ ಮಾಡ್ತಾ ಇದ್ದೀರಾ ಪ್ರತಿದಿನ? ಜಪ ಮಾಡ್ತಾ ಇರೋ ಭಕ್ತರಿಗೆ ಇದು ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಜಪದ ಉದ್ದೇಶ, ಜಪ ಅಂದ್ರೆ ಯಾವ ಜಪ? ಹರೇ ಕೃಷ್ಣ ಮಹಾಮಂತ್ರದ ಜಪದ ಉದ್ದೇಶ ಈ ಅನಿಯಂತ್ರಿತ ಮನಸ್ಸನ್ನ ನಿಯಂತ್ರಿಸೋದು. ಭಗವಂತ ಅದಕ್ಕೆ ಇನ್ನೊಂದ್ ಸ್ವಲ್ಪ ಲೈಟು ಹಾಕ್ದ. ಎಲ್ಲರೂ ಬೆಳಕಲ್ಲಿ ಕೇಳಲಿ ಅಪ್ಪ, ಕತ್ಲೆಯಲ್ಲಿ ಕೇಳ್ರೆ ನಿದ್ದೆ ಮಾಡ್ಬಿಡ್ತಾರೆ ಅಂತ. ಅನಿಯಂತ್ರಿತ ಮನಸ್ಸನ್ನ ನಿಯಂತ್ರಿಸೋ ವಿಧಾನ ಹರೇ ಕೃಷ್ಣ ಮಹಾಮಂತ್ರದ ಜಪ. ಈ ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ 2 ಭಾಗಗಳಿವೆ. ದಯವಿಟ್ಟು ಇದನ್ನ ಬಹಳ ಗಮನ ಇಟ್ಟು ಶ್ರವಣ ಮಾಡಿ. ನಮ್ಮ ಭವಿಷ್ಯ ಯಾವ ದಿಕ್ಕಲ್ಲಿ ಹೋಗುತ್ತೆ ಅನ್ನೋದು ಈ ವಿಷಯವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಇಲ್ವೋ ಅದರ ಮೇಲೆ ಅವಲಂಬಿತವಾಗಿದೆ. ನಾನು ಇವಾಗ ಏನ್ ಹೇಳ್ತಾ ಇದ್ದೀನೋ ಅದನ್ನು. ಜಪದಲ್ಲಿ 2 ಭಾಗ ಇದೆ. ಮೊದಲನೇ ಭಾಗ ಸ್ಪಷ್ಟವಾಗಿ ಭಗವಂತ ನಾಮಗಳನ್ನ ಉಚ್ಚಾರ ಮಾಡುದು. ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಅಂದ್ರೆ ನಾಮವನ್ನ ನಾವು ನುಂಗು ಬಿಡಬಾರ್ದು. ಹೇಗೆ ನುಂಗ್ತೀವಿ? ತುಂಬಾ ಅರ್ಜೆಂಟಲ್ಲಿ ಜಪ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಾಮ ನುಂಗ್ ಬಿಡ್ತೀವಿ. ಅದು ಆಫ್ ಮಾಡಪ್ಪ. ಬೇಡ, ಅದೇನು ಬೇಡ, ಆಯ್ತು. ಸೊ ಸ್ಪಷ್ಟವಾಗಿ ನಾವು ಜಪವನ್ನ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಸ್ಪಷ್ಟವಾದ ಉಚ್ಚಾರಣೆ. ಸೊ ಮೊದಲನೇದು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಎರಡನೇದು ಮನಸ್ಸನ್ನ ನಿಯಂತ್ರಿಸಕ್ಕೆ. ಇದರಿಂದ ಯಾವುದು ನಿಯಂತ್ರಣಕ್ಕೆ ಬರ್ತಾ ಇದೆ? ನಾಲಿಗೆ ನಿಯಂತ್ರಣಕ್ಕೆ ಬರುತ್ತೆ. ಉಚ್ಚಾರ ಮಾಡೋದ್ರಿಂದ ನಾಲಿಗೆ ನಿಯಂತ್ರಣಕ್ಕೆ ಬರಬೇಕು. ನಾಲಿಗೆ ಹೇಗೆ ನಿಯಂತ್ರಣಕ್ಕೆ ಬರುತ್ತೆ? ಕೇವಲ ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಮತ್ತೆ ಕೆಲ್ಸಕ್ಕೆ ಬಾರದೇ ಇದ್ದು ಮಾತಾಡದೇ ಇರೋದು. ಈ 2 ರೀತಿಯಲ್ಲಿ ನಾಲಿಗೆ ನಿಯಂತ್ರಣಕ್ಕೆ ಬರುತ್ತೆ. ಸುಮ್ಮನೆ ಜಪ ಮಾಡೋದ್ರಿಂದ ಸರಿಯಾಗಿ ಮಾಡಬೇಕು, ಸರಿಯಾಗಿ ಮಾಡಿದ್ರೆ. ಎರಡನೇದು ಮನಸ್ಸನ್ನ ನಾವು ನಿಯಂತ್ರಿಸಬೇಕು ಅಂದ್ರೆ ಮನಸ್ಸನ್ನ ಶ್ರವಣದಲ್ಲಿ ತೊಡಗಿಸ್ಬೇಕು. ಅಂದ್ರೆ ಆ ಮಂತ್ರವನ್ನ ನಾವು ಜಪ ಮಾಡ್ತಿರುವಾಗ ಏನು ಮಾಡ್ತಾ ಇರ್ಬೇಕು? ನಾವು ಕೇಳಿಸ್ಕೋತಾ ಇರ್ಬೇಕು. ಇವಾಗ ಈ ಮನಸ್ಸು ಹೆಂಗೆ ಅಂದ್ರೆ, ನಾವು ಜಪದಲ್ಲಿ ತೊಡಗಿದ ತಕ್ಷಣ ಮನಸ್ಸು ಎಲ್ಲಿಗೆ ಹೋಗುತ್ತೆ? ವರ್ಲ್ಡ್ ಟೂರ್, ಫ್ರೀ ಟಿಕೆಟು. ಏನೋ 1 ಪೈಸಾ ಕೊಡ್ಬೇಕಲ್ಲ, ಎಲ್ಲೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು, ವರ್ಲ್ಡ್ ಟೂರ್ ಎಷ್ಟು $1000 ಅಂತ. ಹೇಳಿದೆ, ಯಾಕಪ್ಪ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ಬೇಕು? ಸುಮ್ಮನೆ ನಮ್ಮ ಜಪಮಾಲ ಇಟ್ಕೊಳ್ಳಿ. ತಕ್ಷಣ ಮನಸ್ಸು ವರ್ಲ್ಡ್ ಟೂರ್ ಹೋಗ್ಬಿಟ್ಟು ಬಂದ್ಬಿಡುತ್ತೆ ಫ್ರೀ ಆಗೆ. ಕೃಷ್ಣ ಇಲ್ಲಿ ಇದೇ ಹೇಳ್ತಾ ಇರೋದು. ನೀವು ಜಪವನ್ನ ಶುರು ಮಾಡಿದ ತಕ್ಷಣ ನೋಡಿ, ನೀವು ಸುಮ್ಮನೆ ಕೂತಿದ್ದೀರಾ, ಸುಮ್ಮನೆ ಕೂತಿದ್ದಾಗ ಮನಸ್ಸು ಇಷ್ಟೊಂದು ವಿಷಯಗಳಿಂದ ಸುತ್ತೊಡೆಯಲ್ಲ, ಹೌದಾ? ಸುಮ್ಮನೆ ಕೂತಿದಾಗ ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಏನೋ ಆತರ. ಅರೆ ಜಪ ಮಾಡಕ್ ಶುರು ಮಾಡಿದ ತಕ್ಷಣ ಎಲ್ಲಾ ವಿಷಯ. ಯಾಕೆ ಹಿಂಗಾಗತ್ತೆ? ಎಲ್ಲರೂ ಒಬ್ರನ್ನೊಬ್ರು ಇನ್ನೊಬ್ರು ನೋಡ್ಕೊಂಡು ಆಗ್ತಾ ಇದಾರೆ. ಹೌದಪ್ಪ, ಎಲ್ಲಾರ್ದು ಇದೇ ಪರಿಸ್ಥಿತಿ, ಎಲ್ಲಾರ್ದು ಇದೇ ಪರಿಸ್ಥಿತಿ. ಯಾಕೆಂದ್ರೆ ಈ ಜಪವನ್ನ ಮಾಡಕ್ಕೆ ಶುರು ಮಾಡಿದ ತಕ್ಷಣ ಗೊತ್ತಾಗ್ಬಿಡತ್ತೆ ಮನಸ್ಸಿಗೆ, ಈ ಜಪ ಇವ್ರು ಮಾಡೋದಕ್ಕೆ ಬಿಟ್ಬಿಟ್ರೆ ನಾನು
ಈ ಜೀವಿಯ ಮೇಲೆ ಆ ನಿಯಂತ್ರಣವನ್ನ ಸಾಧಿಸಿದೀನಿ, ಆ ನಿಯಂತ್ರಣವನ್ನ ಕಳ್ಕೊಂಡು ಬಿಡ್ತೀನಿ. ಅರೆ ಮನಸ್ಸು ಸೂಕ್ಷ್ಮವಾದದ್ದು. ಹಿಂದಿನ ಜನ್ಮಗಳಿಂದ ನಾವು ಈ ರೀತಿಯೇ ಜೀವನ ಮಾಡ್ಕೊಂಡು ಬಂದಿದ್ದೀವಿ, ದೇಹಕ್ಕೆ ಸುಖ ಕೊಡೋಕ್ಕೋಸ್ಕರನೇ. ಇವಾಗ ಗೊತ್ತಾಗ್ಬಿಡತ್ತೆ ಈ ಹರೇ ಕೃಷ್ಣ ಮಹಾಮಂತ್ರದಿಂದ, ಈ ದೇಹ ಸುಖದಿಂದ ನಾವು ಆ ಯೋಚನೆಗಳಿಂದ ಹೊರಗಡೆ ಬರ್ತೀವಿ ಅಂತ. ಹಾಗಾಗಿ ಮನಸ್ಸು ಏನ್ ಮಾಡುತ್ತೆ, ಸ್ವಲ್ಪ ಜಾಸ್ತಿನೇ ತೊಂದರೆ ಕೊಡುತ್ತೆ. ಸೊ ಜಪ ಮಾಡೋದಕ್ಕೆ ನಮಗೆ ಮನಸ್ಸು ಬಿಡೋದಿಲ್ಲ. ಅಂದ್ರೆ ಏನ ಮಾಡತ್ತೆ, ಮನಸ್ಸು ಇಲ್ಲಿ ಅಲ್ಲಿ ಪರದಾಡಕ್ ಶುರು ಮಾಡುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಮನಸ್ಸು ಎಲ್ಲಿ ಹೋಗಿದ್ರು ಕೂಡ ಏನ್ ಮಾಡ್ಬೇಕು, ವಾಪಸ್ ಕರ್ಕೊಂಡ್ ಬರ್ಬೇಕು. ಇವಾಗ ಈ ವಾಪಸ್ ಕರ್ಕೊಂಡು ಬರೋ ವಿಷಯ ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಇವಾಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿ, ಭಕ್ತಿ ಆರಂಭದ ಹಂತದಲ್ಲಿ ನಮ್ಮ ಪರಿಸ್ಥಿತಿ ಏನು ಅಂದ್ರೆ, ನಾವು ಸಾಕಷ್ಟು ಭೌತಿಕವಾಗಿ ಆಕರ್ಷಿತರಾಗಿದ್ದೀವಿ. ಸಾಕಷ್ಟು ಒಬ್ರೊಬ್ರಿಗೆ ಒಂದೊಂದು ವಿಷಯಗಳಿಂದ ಆಕರ್ಷಣೆ ಇರುತ್ತೆ. ಇವಾಗ ಮನಸ್ಸು ಏನ್ ಮಾಡತ್ತೆ, ಇವಾಗ ಉದಾಹರಣೆಗೆ ಯಾರಿಗೋ ಶಾಪಿಂಗ್ ಮಾಡೋದಕ್ಕೆ ಆಸಕ್ತಿ ಇದೆ ಅಂತ ಇಟ್ಕೊಳ್ಳಿ, ಏನೋ ಯೋಚನೆ ಮಾಡ್ತಾ ಇದಾರೆ ಏನೋ ತಗೋಬೇಕು ಅಂತ. ಅವಾಗ ಮನಸ್ಸು ಏನ್ ಮಾಡತ್ತೆ, ಎಲ್ಲಿ ಹೋಗ್ಬೇಕು, ಯಾವ ತರ ತಗೋಬೇಕು, ಇದ್ರವರೆಗೂ ಏನ್ ಮಾಡಿದೀನಿ, ಇನ್ ಮುಂದೆ ಏನ್ ಮಾಡ್ಬೇಕು, ಇವೆಲ್ಲ ಪ್ಲಾನಿಂಗ್ ಮಾಡ್ತಾ ಇದೆ ಜಪ ಮಾಡ್ತಿರುವಾಗ. ಇವಾಗ ನನಗೂ ಕೂಡ ಆತ್ಮ ಆಗಿ ನನಗೂ ಕೂಡ ಒಂದ್ ರೀತಿ ಇದ್ರಲ್ಲಿ ಏನೋ ಒಂಥರ ಸಂತೋಷ ಇದೆ ಅಂತ ನನ್ಗೆ, ಅದಕ್ಕೆ ನಾನು ಈ ಚಟುವಟಿಕೆಗಳಲ್ಲಿ ತೊಡಗಿದ್ದೀನಿ. ಸೊ ಈ ಮನಸ್ಸು ಈ ಶಾಪಿಂಗ್ ಚಿಂತನೆಗೆ ಹೋದ ತಕ್ಷಣ ಆತ್ಮ ಆಗಿ ನಾನೇನ್ ಮಾಡ್ತೀನಿ, ಚೆನ್ನಾಗಿದೆ ಯೋಚನೆ, ನನಗೆ ಬೇಕಾಗಿರೋದೇ ವಿಷಯ ಇದು. ಸೊ ನಾವೇನ್ ಮಾಡ್ತೀವಿ, ನಾವು ಮನಸ್ಸಿನ ಜೊತೆ ಹೊಟ್ಟೋಗ್ಬಿಡ್ತೀವಿ. ನಾವು ಅಂದ್ರೆ ನಾವ್ ಎಲ್ಲಿಗೆ ಹೋಗಿದೀವಿ, ನಾವ್ ಇಲ್ಲೇ ಇದೀವಿ ಅಂದ್ರೆ ಆ ಮನಸ್ಸನ್ನ ತಡೆಯೋ ಒಂದು ಇಚ್ಛೆ ಇಲ್ಲ ನಮ್ಗೆ. ಮನಸ್ಸು ಆ ವಿಷಯದ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸೋಕ್ಕೆ ನಮಗೆ ಆಸಕ್ತಿ ಇಲ್ಲ. ನಮಗೆ ಅದು ಚೆನ್ನಾಗಿದೆ, ಒಂದ್ ರೀತಿಯಲ್ಲಿ ನಾವು ಅದರ ಜೊತೆ ಹೊಟ್ಟೋಗ್ಬಿಡ್ತೀವಿ, ಭಾಗವಹಿಸ್ತಾ ಇದೀವಿ ಅದರಲ್ಲಿ ನಾವು ಇನ್ನೂ ಜಾಸ್ತಿ. ಸೊ ಭೌತಿಕವಾಗಿ ನಾವು ಆಕರ್ಷಿತರಾಗಿರುವಾಗ ನಾವು ಮನಸ್ಸನ್ನ ಹಿಂತೆಗೆದಕ್ಕೆ ಆಗೋದಿಲ್ಲ, ಕಷ್ಟ. ಅರೆ ಕೃಷ್ಣ ಹೇಳ್ತಾ ಇದ್ದಾನೆ, ವಾಪಸ್ ತಗೊಂಡ್ ಬನ್ನಿ. ಅದಕ್ಕೆ ಆಗ ನಾವು ಭಕ್ತಿ ಯೋಗದ ಪ್ರಕ್ರಿಯೆ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸಾಮಾನ್ಯವಾದ ಒಂದು ಯೋಗದ ಪ್ರಕ್ರಿಯೆ ಅಂದ್ರೆ, ಇವಾಗ ಉದಾಹರಣೆಗೆ ಧ್ಯಾನ ಅಂದ್ರೆ ಅವರು ಒಬ್ರೊಬ್ರು ಹೇಳ್ತಾರೆ, ಓಕೆ ನಾನು ಏನೋ ಬೆಳಕನ್ನ ನೋಡ್ತಾ ಇದೀವಿ, ಸರಿ ಬೆಳಕನ್ನ ನೋಡ್ತಾ ಇದ್ದೀನಿ, ಆಮೇಲೆ ಇಲ್ಲೆಲ್ಲ ಹೊಟ್ಟೋಗಿದೆ ಮನಸ್ಸು. ಇವಾಗ ನನಗೆ ವಾಪಸ್ ತಂದ್ರು ಕೂಡ ಏನ್ ನೋಡ್ತಾ ಇದೀನಿ ನಾನು, ಬೆಳಕನ್ನ. ಆ ಬೆಳಕನ್ನ ನೋಡೋದ್ರಲ್ಲಿ ಏನ್ ಆನಂದ ಇದೆಯಾ? ಬೆಳಕನ್ನ ನೋಡ್ತಾ ಇರಿ. ನಾನು ಇವ್ರಿಗೆ ಹೇಳಿದೆ, ಅಪ್ಪ ನೀವೇನಪ್ಪ ರೆಕಾರ್ಡ್ ಮಾಡ್ತಾ ಇದೀರಾ, ನನ್ ಕಣ್ ಮುಂದೆನೆ ಲೈಟ್ ಇಡ್ತಾ ಇದ್ದೀರಾ, ನನ್ಗೆ ಆಗಲ್ಲ, ಅದು ಬೇಡ, ಸೈಡ್ಗೆ ತಗೊಳ್ಳಿ ಅಂತ. ಆ ಲೈಟ್ ನೋಡಿದ್ರೆ ಏನ್ ನಮ್ಗೆ ಅದ್ರಲ್ಲಿ ಆನಂದ ಇಲ್ಲ, ಬರೀ ತೊಂದರೆನೇ ಆಗತ್ತೆ. ಸೊ ಮನಸ್ಸು ನಾನು ವಾಪಸ್ ತಂದ್ಬಿಟ್ಟು ತಿರ್ಗಾ ನಾನು ಲೈಟ್ ಮೇಲೆ ಫೋಕಸ್ ಮಾಡ್ತೀನಿ ಅಂದ್ರೆ ನಮ್ಗೆ ಏನು ಅದರಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಅದರಲ್ಲಿ ಏನು ನಮ್ಗೆ ಆನಂದ ಸಿಗ್ತಾ ಇಲ್ಲ ಲೈಟ್ ನೋಡೋದ್ರಲ್ಲಿ. ಆದ್ರೆ ಭಗವಂತನ ನಾಮದ ಜಪ ಬೇರೆ. ಇವಾಗ ನಾನು ಭಗವಂತನ ನಾಮ ಜಪದ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಕೆಲವರು ಮೊದಲನೇ ಸತಿ ಬಂದಿದ್ದಾರೆ, ದಯವಿಟ್ಟು ಈ ವಿಷಯವನ್ನ ನೀವು ಕೇವಲ ಕೃಷ್ಣನಲ್ಲಿ, ನಿಮಗೆ ಕೃಷ್ಣ ಭಗವಂತ ಕೃಷ್ಣನ ಸ್ಥಾನದಲ್ಲಿ ನಿಮಗೆ ನಂಬಿಕೆ ಇದ್ರೆ ಮಾತ್ರ ನಾನು ಇವಾಗ ಹೇಳೋ ವಿಷಯವನ್ನ ಕೇಳಬೇಕು. ಕೃಷ್ಣನಲ್ಲಿ ನಂಬಿಕೆ ಇಲ್ಲದೆ ಇವಾಗ ನಾನು ಹೇಳೋ ವಿಷಯದಲ್ಲಿ ನೀವು ಅಪನಂಬಿಕೆಯನ್ನ ತೋರಿದ್ರೆ ಅದರಿಂದ ನಿಮಗೆ ಹಾನಿ ಆಗತ್ತೆ. ಯಾಕಂದ್ರೆ ಇದು ತುಂಬಾ ಆಳವಾದ ವಿಷಯ ನಾನು ಹೇಳ್ತಿರೋದು ಇವಾಗ. ಸೊ ನಂಬಿಕೆ ಇಲ್ಲದೆ ಇದ್ರೆ ಇನ್ನೊಂದು 5-10 ನಿಮಿಷ ಕಿವಿ ಮುಚ್ಕೊಂಡ್ಬಿಡಿ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ಭಗವದ್ ಜಪ, ಈ ಭಗವಂತನ ನಾಮದ ಜಪದ ಮಹತ್ವವನ್ನು ನಾವು ಯಾರಿಗೆ ಶ್ರದ್ಧೆ ಇಲ್ವೋ ಅವ್ರಿಗೆ ಹೇಳ್ಬಾರ್ದು. ಹಾಗಾಗಿ ಕೃಷ್ಣನಲ್ಲಿ ಶ್ರದ್ಧೆ ಇದ್ದರೆ ಮಾತ್ರ ಕೇಳಿಸ್ಕೊಳ್ಳಿ. ನನ್ನ ಕರ್ತವ್ಯ ಅದು ಹೇಳೋದು, ಯಾಕಂದ್ರೆ ಇಲ್ಲಾಂದ್ರೆ ನಾನು ಅಪರಾಧ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಹೇಳಿದ್ದೀನಿ. ಇವಾಗ ಕೃಷ್ಣನ ವಿಷಯವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಕೃಷ್ಣನ ಸ್ಥಾನ, ಕೃಷ್ಣ ದಿವ್ಯ ಪುರುಷ. ದಿವ್ಯ ಪುರುಷ ಅಂದ್ರೆ 2 ವಿಷಯಗಳಿದೆ, ಒಂದು ಭೌತಿಕ, ಇನ್ನೊಂದು ಆಧ್ಯಾತ್ಮಿಕ. ಭೌತಿಕ ಅಂದ್ರೆ ಈ ಭೌತಿಕ ಜಗತ್ತಿಗೆ ಸೇರಿರೋದು. ಕೃಷ್ಣ ಈ ಭೌತಿಕ ಜಗತ್ತಿಗೆ ಸೇರಿದವನಲ್ಲ, ಅವನು ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದವನು. ಅವನಿಗೆ ಈ ಭೌತಿಕ ಜಗತ್ತಿನಲ್ಲಿ ಕೆಲಸ ಇದ್ದಾಗ ಅವನು ಅಲ್ಲಿಂದ ಇಲ್ಲಿ ಇಳಿದು ಬರ್ತಾನೆ. ಆತ್ಮ ಮಾಯೆ ಆಗ್ಲೇ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನಾನು ಇರೋ ರೀತಿಯಲ್ಲೇ ನನ್ನ ನಿಜ ರೂಪದಲ್ಲಿ ನಾನು ಹಾಗೆ ಇಳಿತೀನಿ ಅಂದ್ರೆ ಏನು, ಇವಾಗ ನಾವು 10ನೇ ಫ್ಲೋರಲ್ಲಿ ಇದೀವಿ, 10ನೇ ಫ್ಲೋರಿಂದ ಕೆಳಗಡೆ ಗ್ರೌಂಡ್ ಫ್ಲೋರ್ ಬರಕ್ಕೆ ಏನ್ ಮಾಡ್ತೀವಿ, ಲಿಫ್ಟ್ ಒಳಗೆ ಹೋಗ್ತೀವಿ, ಲಿಫ್ಟ್ ಒಳಗೆ ಹೋಗಿ ಪ್ರೆಸ್ ಮಾಡ್ತೀವಿ, ಇಳಿದು ಬಂದಾಗ ಬೇರೆ ಆಗ್ಬಿಟ್ಟಿರ್ತೀವ ನಾವು, ಅದೇ ಅಲ್ವಾ? ಅದೇ ರೀತಿ ಕೃಷ್ಣ ಮೇಲಿಂದ ಕೆಳಗಡೆ ಇಳಿದು ಬರ್ತಾನೆ. ಅವನಿಗೆ ಇದು ಎಲಿವೇಟರ್ ತರ, ಅವನು ಅಲ್ಲಿಂದ ಕೆಳಗಡೆ ಇಳಿದು ಬಂದ, ಅವನು ತನ್ನ ರೂಪದಲ್ಲಿ ಅವನಿಗೆ ಹತ್ತದ ಎಲಿವೇಟರ್, ಈ ಕಡೆ ತನ್ನ ರೂಪದಲ್ಲಿ ಹೊರಗಡೆ ಬಂದ. ನಮಗ್ ಸುಮ್ನೆ ಅರ್ಥ ಮಾಡ್ಕೊಳಕ್ ಹೇಳ್ತಾ ಇದ್ದೀನಿ.
ಸೊ ಕೃಷ್ಣ ತನ್ನ ರೂಪದಲ್ಲಿ ಅವನು ಬರ್ತಾನೆ. ಕೃಷ್ಣನ ಸರ್ವಸ್ವವು ದಿವ್ಯವಾದದ್ದು. ಅಂದ್ರೆ ಭೌತಿಕ ದೃಷ್ಟಿಕೋನದಿಂದ, ಭೌತಿಕ ಬುದ್ಧಿಯಿಂದ ನಾವು ಕೃಷ್ಣನನ್ನ ಅಳಿಯೋದಕ್ಕೆ ಆಗೋದಿಲ್ಲ, ಅಥವಾ ಅವನ ಕೆಲಸಗಳನ್ನ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಭೌತಿಕ ವಸ್ತು ಅಂದ್ರೆ ಅದರ ಗುಣಲಕ್ಷಣ. ಇವಾಗ ಉದಾಹರಣೆಗೆ ನನಗೆ ಬಾಯಾರಿಕೆ ಆಗ್ತಾ ಇದೆ, ನಾನು ಇವಾಗ ನೀರು 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 ಅಂತ ಹೇಳ್ತಾ ಇದ್ರೆ ನನ್ನ ಬಾಯಾರಿಕೆ ಹೋಗುತ್ತಾ? ನಾನು ಸುಮ್ಮನೆ ನೀರು 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 ಅಂತ ಇದ್ದೀನಿ, ಹೋಗುತ್ತಾ? ಇಲ್ಲ. ನಾನೇನ್ ಮಾಡ್ಬೇಕು? ನೀರನ್ನ ತಗೊಂಡು ಕುಡಿಬೇಕು. ಸೊ ಭೌತಿಕ ವಸ್ತುಗಳಲ್ಲಿ ಭೌತಿಕ ವಸ್ತುವಿನ ಹೆಸರು ಮತ್ತೆ ಆ ವಸ್ತು ಎರಡು ಬೇರೆ. ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನೀರು ಅನ್ನೋ ಪದ ಮತ್ತು ನಿಜವಾದ ನೀರು ಎರಡು ಬೇರೆ ಬೇರೆ ವಸ್ತುಗಳು. ಒಂದು ನಾಮ, ಇನ್ನೊಂದು ನಿಜವಾದ ವಸ್ತು. ಸೊ ಇದು ಭೌತಿಕ ವಿಷಯಗಳ ಬಗ್ಗೆ ಈ ಒಂದು ಜಗತ್ತಿನ ಒಂದು ನಿಯಮ. ಏನು? ಭೌತಿಕ ವಿಷಯದ ನಾಮ, ಇವಾಗ ನೀರು ಮತ್ತೆ ನೀರು ಕುಡಿಯೋದು, ಇವೆರಡರಲ್ಲೂ ವ್ಯತ್ಯಾಸ ಇದೆ. ನೀರು ಅಂತ ಹೇಳಿದ್ರೆ ನಾನು ನೀರು ಕುಡಿಯೋದಕ್ಕೆ ಸಮಾನ ಅಲ್ಲ. ಗೊತ್ತಾಯ್ತಾ ಇದು? ಇಲ್ಲ, ಇದೆಲ್ಲರಿಗೂ ಅರ್ಥ ಆಯ್ತಾ? ಗೊತ್ತಾಗ್ಲಿಲ್ಲ ಮುಂದೆ ಅರ್ಥ ಆಗಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಗೊತ್ತಾಯ್ತಾ ಇದು? ಸೊ ಭೌತಿಕ ಜಗತ್ತಿನಲ್ಲಿ ನೀರು ಅನ್ನೋ ಪದ ಮತ್ತೆ ನಿಜವಾದ ನೀರು ವಸ್ತು ಎರಡು ಬೇರೆ. ಓಕೆ, ಯಾಕಂದ್ರೆ ಇದು ಭೌತಿಕ ವಸ್ತು. ಆದರೆ ಆಧ್ಯಾತ್ಮಿಕ ವಿಷಯದಲ್ಲಿ ಕೃಷ್ಣ ಸರ್ವಶಕ್ತಿವಂತ, ಎಲ್ಲ ಶಕ್ತಿ ಅವನಲ್ಲಿದೆ. ಹಾಗಾಗಿ ಅವನೇನ್ ಮಾಡಿದಾನೆ? ಚೈತನ್ಯ ಮಹಾಪ್ರಭುಗಳು ಈ ಒಂದು ಶ್ಲೋಕವನ್ನು ಹೇಳ್ತಾರೆ, ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವಮೀದೃಶಂ ಯಾಜನಿ ನಾನುರಾಗ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ನಾಮ ಅಕಾರಿ ಬಹುದ. ಕೃಷ್ಣನಿಗೆ ಅಗಣಿತ ನಾಮಗಳಿವೆ, ಲಕ್ಷಾಂತರ ನಾಮಗಳಿವೆ ಕೃಷ್ಣನಿಗೆ. ಆದ್ರೆ ಕೃಷ್ಣ ಏನ್ ಮಾಡಿದಾನೆ? ಆ ಎಲ್ಲಾ ನಾಮಗಳಲ್ಲೂ ತನ್ನ ನಿಜ ಶಕ್ತಿಯನ್ನ ತುಂಬಿದ್ದಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ತನ್ನ ನಾಮದಲ್ಲಿ ತನ್ನ ನಿಜ ಶಕ್ತಿಯನ್ನು ತುಂಬಿದ್ದಾನೆ. ಅಂದ್ರೆ ಕೃಷ್ಣನಲ್ಲಿ ಏನು ಶಕ್ತಿ ಇದೆಯೋ ಆ ಸಂಪೂರ್ಣ ಶಕ್ತಿಯನ್ನ ಕೃಷ್ಣ ತನ್ನ ನಾಮದಲ್ಲಿ ತುಂಬಿದ್ದಾನೆ. ಅವನ ಇಚ್ಛೆ ಅದು. ಯಾಕಂದ್ರೆ ಅವನು ಈ ಎಲ್ಲ ಜಗತ್ತಿನ ಒಡೆಯ, ಇದನ್ನ ನಿಯಂತ್ರಿಸ್ತಾ ಇರೋನು ಅವನು. ಸೊ ಹಾಗಾಗಿ ಅವನು ಏನ್ ಮಾಡಿದಾನೆ? ನಮಗೆ ಕೆಲಸ ಸುಲಭ ಮಾಡಿಕೊಟ್ಟಿದ್ದಾನೆ. ನಾಮದಲ್ಲಿ ತನ್ನ ಎಲ್ಲಾ ಶಕ್ತಿಯನ್ನ ಅಡಗಿಸಿದ್ದಾನೆ. ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ. ಆದ್ರೂ ಕೂಡ ಭಗವಂತನ ಎಲ್ಲಾ ಶಕ್ತಿ ಇದ್ರೂ ಕೂಡ ಈ ನಾಮ ಜಪ ಮಾಡಕ್ಕೆ ಯಾವ ನಿಯಮವೂ ಇಲ್ಲ, ಯಾವ ಸಮಯವೂ ಇಲ್ಲ. ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಭಗವಂತನ ನಾಮವನ್ನ ನಾವು ತಗೋಬಹುದು. ಇವಾಗ ಉದಾಹರಣೆಗೆ ದೇವಸ್ಥಾನದಲ್ಲಿ ನಾವು ದೇವರ ಆರಾಧನೆಯನ್ನ ಮಾಡಬೇಕು ಅಂದ್ರೆ ಅದಕ್ಕೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ಸ್ವಚ್ಛತೆ ಇದೆ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅರೆ ಅದೇ ಭಗವಂತನ ಶಕ್ತಿ ನಾಮದಲ್ಲಿದೆ. ಆ ನಾಮದ ಜಪದಿಂದ, ನಾಮ ಜಪವನ್ನ ಮಾಡೋಕೆ ನಮಗೆ ಯಾವ ನಿಯಮವೂ ಇಲ್ಲ. ಯಾವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವ ಪರಿಸ್ಥಿತಿಯಲ್ಲಾದ್ರೂ ಮಾಡ್ಬೋದು. ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ. ಓ ಭಗವಂತ, ಇದು ನೀನು ನನ್ನ ಮೇಲೆ ಕೊಟ್ಟಿರುವಂತಹ, ನನಗೆ ಕೊಟ್ಟಿರುವಂತಹ ವಿಶೇಷ ಅನುಗ್ರಹ. ಯಾಕಂದ್ರೆ ನಾವೆಲ್ಲರೂ ಹೋಗಿ ದೇವಸ್ಥಾನದ ಒಳಗಡೆ ಭಗವಂತನ ಆರಾಧನೆ ಮಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಆದ್ರೆ ಭಗವಂತ ಏನ್ ಮಾಡಿದ್ದಾನೆ? ಎಲ್ಲರಿಗೂ ತನ್ನ ಸರ್ವಶಕ್ತಿಯನ್ನ ನಾಮದ ಮುಖೇನ ಕೊಟ್ಬಿಟ್ಟಿದ್ದಾನೆ. ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ ಏತಾದೃಶಿ ತವ ಕೃಪಾ ಭಗವನ್ ಮಾಮಾಪಿ. ನೀನು ನನ್ನ ಮೇಲೆ ತೋರಿರುವಂತ ಕೃಪೆ. ದುರ್ದೈವ ಮೀದೃಶ ಮಿಹಾಜನಿ ನಾನು ರಾಗ. ನನ್ನ ದುರ್ದೈವ, ದುರಾದೃಷ್ಟದಿಂದ ನಾನು ಈ ನಾಮದ ಮೇಲೆ ನನಗೆ ಇನ್ನೂ ಆಕರ್ಷಣೆ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಮ ದಾಸರು ಬಹಳ ಸರಳವಾದ ಮಾತುಗಳಲ್ಲಿ ಹೇಳ್ಬಿಟ್ರು. ಮನುಷ್ಯ ಜನ್ಮ ಬಂದಾಗ, ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಅಷ್ಟೇ, ಅದೇ ಅರ್ಥ. ಭಗವಂತನ ನಾಮವನ್ನ ತಗೊಳ್ಳೋದ್ರಿಂದ ನಾವು ನೇರವಾಗಿ ಭಗವಂತನ ಸಂಪರ್ಕಕ್ಕೆ ಬಂದ್ಬಿಡ್ತೀವಿ. ಭಗವಂತನ ನಾಮವನ್ನು ತಗೊಳ್ಳೋದ್ರಿಂದ ನೇರವಾಗಿ ನಾವು ಭಗವಂತನ ಸಂಪರ್ಕಕ್ಕೆ ಬರ್ತೀವಿ. ಇದೇ ವ್ಯತ್ಯಾಸ. ದಿವ್ಯ ವಸ್ತುಗೂ ಭೌತಿಕ ವಸ್ತುಗೂ ವ್ಯತ್ಯಾಸ ಇದೆ.
ನೀರು 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 ಅಂದ್ರೆ ನಾನು ನೀರಿನ ಸಂಪರ್ಕಕ್ಕೆ ಬರಲಿಲ್ಲ, ನೀರಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ. ಅರೆ ಕೃಷ್ಣ 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 ಅಂದ್ರೆ ಕೃಷ್ಣ ಎಲ್ಲಿದ್ರು ನಾಮದ ಮೂಲಕ ನಾನು ಅವನ ಸಂಪರ್ಕಕ್ಕೆ ಬಂದ್ಬಿಟ್ಟಿದ್ದೀನಿ. ಕೃಷ್ಣ ತಕ್ಷಣ ಏನಪ್ಪ ಕೂಗ್ತಾ ಇದೆಯಲ್ಲ, ಕೇಳ್ತಾ ಇದ್ದಾನೆ ಕೃಷ್ಣ. ಅವಾಗ ನಾವೇನು ಕೇಳ್ತಾ ಇದೀವಿ? ಈ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ, ಅಪ್ಪ ಕೃಷ್ಣ ನನಗೆ ದಯವಿಟ್ಟು ನಿನ್ನ ಸೇವೆಯನ್ನು ಕೊಡಪ್ಪ. ಇದು ಹರೇ ಕೃಷ್ಣ ಮಹಾಮಂತ್ರದ ಅರ್ಥ. ಸೊ ನಾವು ಕೃಷ್ಣ ಅಂತ ಕೂಗಿದ ತಕ್ಷಣ ಕೃಷ್ಣ ಬಂದ್ಬಿಡ್ತಾನೆ, ನಾವು ಏನ್ ಕೇಳ್ತೀವೋ ಅದನ್ನ ಕೊಡಕ್ಕೆ ಸಿದ್ಧನಾಗಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ. ಎಲ್ಲ ಜೀವಿಗಳ ಸುಹೃದಿ ನಾನು, ಎಲ್ಲರ ಹಿತೈಷಿ. ಅಂದ್ರೆ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದು ಕೃಷ್ಣನ ಉದ್ದೇಶ. ಆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಅವನು ಎಷ್ಟು ಕರುಣಾಮಯಿ ಅಂದ್ರೆ, ನಾವು ಪ್ರವಚನ ಶುರು ಮಾಡೋಕ್ಕಿಂತ ಮುಂಚೆ ಹೇಳ್ತೀವಿ, ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ. ಜಗತ್ಪತಿ ಅವನು, ಸಂಪೂರ್ಣ ಜಗತ್ತನ್ನ ನಡೆಸ್ತಾ ಇರೋನು. ಅರೆ ಅವನು ಕರುಣಾ ಸಿಂಧು ದೀನಬಂಧು, ಕರುಣೆಯ ಸಿಂಧು. ಸಿಂಧು ಅಂದ್ರೆ ಸಾಗರ, ಸಮುದ್ರ. ಕೃಷ್ಣನಲ್ಲಿ ಕರುಣೆ ಉಕ್ಕಿ ಹರಿತಾ ಇದೆ, ಎಲ್ಲರಿಗೂ ವಿತರಿಸೋಕೆ ಸಿದ್ಧನಾಗಿದ್ದಾನೆ ಅವನು. ದೀನಬಂಧು, ದೀನರ ಬಂಧು ಅವನು, ಸ್ನೇಹಿತ. ಎಲ್ಲರೂ ದೀನರು, ನಾವೆಲ್ಲರೂ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ತರ ಎಲ್ಲರೂ ಕಷ್ಟಪಡ್ತಾ ಇದೀವಿ, ಎಲ್ಲರೂ ದೀನರು, ಎಲ್ಲರ ಬಂಧು ಕೃಷ್ಣ. ಹಾಗಾಗಿ ಅವನು ಏನ್ ಮಾಡಿದ್ದಾನೆ, ಅವನು ತನ್ನ ಕೃಪೆಯನ್ನ, ತನ್ನ ಸರ್ವಶಕ್ತಿಯನ್ನ ನಾಮದಲ್ಲಿ ಅಡಗಿಸ್ಬಿಟ್ಟು ಆ ನಾಮವನ್ನ ನಮಗೆ ಕೊಟ್ಬಿಟ್ಟಿದ್ದಾನೆ. ತಗೊಳ್ರಪ್ಪ, ಎಲ್ಲಿ ಬೇಕಾದ್ರು, ಯಾವಾಗ ಬೇಕಾದ್ರು, ಯಾವ ಸಮಯದಲ್ಲಾದ್ರೂ ಬೇಕಾದ್ರೂ ನೀವು ಈ ನಾಮ ಜಪ ಮಾಡಿ ಅಂತ. ಅದಕ್ಕೆ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಸಮಯದಲ್ಲಿ ನಮ್ಮ ಮನಸ್ಸು ನಮಗೆ ಬಹಳ ತೊಂದರೆ ಕೊಡ್ತಾ ಇದೆ ಅಂದ್ರೆ, ಕೊಡ್ತಾ ಮನಸ್ಸು ತೊಂದರೆ ಬೇಕಾದ ಸತಿ ಕೊಡ್ತಾ ಇರತ್ತೆ. ಕೊಟ್ಟಾಗ ಏನ್ ಮಾಡ್ಬೇಕು, ನಾವೇನ್ ಹೇಳ್ತೀವಿ, ಅಯ್ಯೋ ಪ್ರಭು ಮೂಡ್ ಆಫ್ ಆಯ್ತು ಇವತ್ತು, ನನ್ ಮೂಡ್ ಚೆನ್ನಾಗಿಲ್ಲ. ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಮನಸ್ಸು ತಿರುಗಿದೆ ಅಂತ, ತಲೆ ತಿರುಗಿದೆ ಅಂತೀವಲ್ಲ. ತಲೆ ಅಂದ್ರೆ ಎಲ್ಲೂ ತಿರುಗಲ್ಲ, ಒಳಗಿರೋ ಮನಸ್ಸು ತಿರುಗಿದೆ. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಜೋರಾಗಿ ಕೃಷ್ಣ ನಾಮ ಹೇಳ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಯಾವ ಮನೋಭಾವದಲ್ಲಿ ಹೇಳ್ಬೇಕು, ನಾನು ನಾಮವನ್ನ ತಗೊಂಡ ತಕ್ಷಣ ಕೃಷ್ಣ ನನ್ನ ಜೊತೆ ಇದ್ದಾನೆ ಅನ್ನೋ ಒಂದು ಮನೋಭಾವದಲ್ಲಿ ನಾಮವನ್ನ ತಗೋಬೇಕು. ನಾನು ಮುಂಚೆನೆ ಹೇಳಿದ್ದೀನಿ, ಕೃಷ್ಣ ಆನಂದದ ಸಾಗರ. ನಿಮ್ಮ ಮೂಡ್ ಚೆನ್ನಾಗಿಲ್ಲದೆ ಇರುವಾಗ ನಿಮ್ಮ ಯಾರೋ ಸ್ನೇಹಿತ ಬರ್ತಾನೆ, ಚೆನ್ನಾಗಿ ಏನೇನೋ ಜೋಕ್ ಮಾಡ್ತಾನೆ ನಿಮ್ ಜೊತೆ. ಜೋಕ್ ಮಾಡಿದ ತಕ್ಷಣ ಅವನಿರೋ ತನಕ ನಮಗೆ ಜಾಲಿಯಾಗಿತ್ತಪ್ಪ, ಏನು ಟೆನ್ಷನ್ ಎಲ್ಲ ಹೊಟ್ಟೋಯ್ತು. ಆಮೇಲೆ ತಿರ್ಗಾ ಸ್ವಲ್ಪ ಹೊತ್ತಾದ್ಮೇಲೆ ಅವ್ನು ಹೋಗಾದ್ಮೇಲೆ ತಿರ್ಗಾ ನಾಯಿ ಬಾಲ ಡೊಂಕು, ತಿರ್ಗಾ ಅದೇ ಗೊಯ್ 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 ಅಂತ ಇರ್ತೀವಿ. ಅರೆ ಕೃಷ್ಣ ಆನಂದದ ಸಾಗರ. ಎಷ್ಟು ಸಮಯ ನಾವು ಕೃಷ್ಣನ ಸಂಪರ್ಕದಲ್ಲಿ ಇರ್ತೀವೋ ಅಷ್ಟು ಸಮಯ ನಾವು ಸಂತೋಷವಾಗಿರ್ಬೋದು. ಸರಳವಾದ ವಿಷಯ ಇದು, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಸೊ ಆ ಕೃಷ್ಣನ ಸಂಪರ್ಕವನ್ನ ನಾವು ಪಡ್ಕೊಳ್ಳೋದಕ್ಕೆ ಕೃಷ್ಣ ತನ್ನ ನಾಮವನ್ನ ನಮಗೆ ಕೊಟ್ಟುಬಿಟ್ಟಿದ್ದಾನೆ. ಮತ್ತೆ ಕೃಷ್ಣನಷ್ಟೇ ಶಕ್ತಿ ಇದೆ ನಾಮದಲ್ಲಿ. ಇವಾಗ ನಾವೇನ್ ಮಾಡ್ತೀವಿ, ಕೃಷ್ಣ ನಾಮ ಜಪ ಮಾಡ್ತಾ ಇದೀವಿ, ಮನಸ್ಸು ಎಲ್ಲೋಟೋಗಿದೆ. ಇವಾಗ ಉದಾಹರಣೆಗೆ ಇವತ್ತೇನು ಡೇಟು, 23 ನವೆಂಬರ್ 2025, 5:32 ನಮ್ಮ ಭಗವಂತ ಕೃಷ್ಣ ಅಲ್ಲಿಂದ ಪ್ರಕಟ ಆಗ್ಬಿಟ್ಟ ಅನ್ಕೊಡಿ. ಅಲ್ಲಿದ್ದಾನೆ, ಪ್ರಕಟ ಆಗ್ಬೇಕು ಅಂದ್ರೆ ನಮ್ಮ ಪ್ರೀತಿ ಮೇಲೆ ಪ್ರಕಟ ಆಗ್ತಾನೆ ಅಷ್ಟೇ, ಅವನು ಇನ್ನೆಲ್ಲಿಂದಾನು ಬರ್ಬೇಕಾಗಿಲ್ಲ. ಅದನ್ನ ನಾನು ಮುಂಚೆನೆ ಹೇಳಿದ್ದೀನಿ. ಕೃಷ್ಣ ಹೇಳ್ತಾನೆ, ಎತ್ತರ ಗಾಯಂತಿ ಮತ್ ಭಕ್ತ ತತ್ರ ತಿಷ್ಠಾಮಿ ನಾರದ. ನಾನು ಈ ನನ್ನ ಭಕ್ತರು ಎಲ್ಲಿ ನನ್ನ ಗುಣಗಾನ ಮಾಡ್ತಾ ಇದ್ರು ನಾ ಅಲ್ಲಿದ್ದೀನಿ. ಸೊ ಕೃಷ್ಣ ಎಲ್ಲಿದ್ದಾನೆ, ನಮಗ್ ಕಾಣ್ತಾ ಇಲ್ಲ, ನಮ್ಗೆ ಯೋಗ್ಯತೆ ಬಂದಿಲ್ಲ ಇನ್ನು ಕೃಷ್ಣನ್ ನೋಡೋದು. ಅರೆ ಉದಾಹರಣೆಗೆ ಅನ್ಕೊಳ್ಳಿ, ಅವನು ಕೃಷ್ಣ ಪ್ರಕಟ ಆಗೋದ, ಆಗ ಏನು ಅನುಭವ ಆಗತ್ತೆ ನಮಗೆ, ಏನ್ ಅನ್ಸ್ಬೋದು ನಮ್ಗೆ, ಏನ್ ಅನ್ಸುತ್ತೆ? ಸಂತೋಷ, ಆಮೇಲೆ ರೋಮಾಂಚನ, ಆಮೇಲೆ ಉತ್ಸಾಹ. ಮನಸ್ಸು ಎಲ್ಲರೂ ಹೋಗುತ್ತೇನೋ? ಮನಸ್ಸು ಅವಾಗ ಎಲ್ಲರೂ ಹೋಗುತ್ತಾ? ಎಲ್ಲಿಗೂ ಹೋಗಲ್ಲ. ಕೃಷ್ಣ ನಮ್ಮ ಎದುರಿಗೆ ಬಂದ್ರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಕೇಂದ್ರೀಕೃತವಾಗುತ್ತೆ. ಆದ್ರೆ ಕೃಷ್ಣನ ನಾಮ ಜಪ ಮಾಡ್ತಿರುವಾಗ ವರ್ಲ್ಡ್ ಟೂರ್ ಹೊಡಿತಾ ಇದೀವಿ ನಾವು. ಅಂದ್ರೆ ಏನರ್ಥ? ಕೃಷ್ಣನ ನಾಮ ಬೇರೆ ಅಲ್ಲ ಅನ್ನೋ ನಂಬಿಕೆ ನಮಗೆ ಇಲ್ಲ. ನಂಬಿಕೆ ಇಲ್ಲ ನಮಗೆ.
ನಂಬಿಕೆ ಇಲ್ಲದೆ ಇರೋದ್ರಿಂದಾನೆ ಸುಮ್ಮನೆ ಒಂದ್ ಕಡೆ ಒಂದು ಮೆಷಿನ್ ಹಾಕದಂಗೆ ಅಲ್ಲಿ ನಮ್ಮ ಪ್ರಭುಪಾದ ದುನ್ ಬಾಕ್ಸ್ ಇದೆ, ಅದು ಹಾಕಿದ್ರೆ ಅದು ಪೂರ್ತಿ ದಿನ ಹರೇ ಕೃಷ್ಣ 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 ಹರೇ ಹರೇ ರಾಮ ನೋಡಿ ನಡೀತಾ ಇರುತ್ತೆ. ನಾವು ಯಂತ್ರ ಆಗ್ಬಿಟ್ಟಿದೀವಿ. ಯಂತ್ರದ ತರ ನಾವು ಭಗವಂತನ ನಾಮವನ್ನ ಜಪ ಮಾಡಿದ್ರೆ ನಮಗೆ ಯಾವ ಕೃಷ್ಣನ ಉಪಸ್ಥಿತಿ, ಕೃಷ್ಣನ ಕರುಣೆ, ಯಾವ ಅನುಭವವೂ ಬರೋದಿಲ್ಲ. ಮನಸ್ಸು ನಿಯಂತ್ರಣಕ್ಕೆ ಬರೋಲ್ಲ. ಅವಾಗ ಮನಸ್ಸು ನಿಯಂತ್ರಣಕ್ಕೆ ಬರಬೇಕು ಅಂದ್ರೆ ಸುಮ್ಮನೆ ಜಪ ಮಾಡಕ್ಕಿಂತ ಮುಂಚೆ ಇದನ್ನ ನೆನೆಸ್ಕೊಡಿ. ಕೃಷ್ಣನ ನಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ನಾನಿವಾಗ ಕೃಷ್ಣನ ನಾಮ ಜಪ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನೇರವಾಗಿ ಕೃಷ್ಣ ಮತ್ತೆ ರಾಧೆಯರ ಸಂಘದಲ್ಲಿ ಸಂಪರ್ಕಕ್ಕೆ ಬರ್ತಾ ಇದ್ದೀನಿ ಅನ್ನೋ ಯೋಚನೆ ಮಾಡಿಕೊಂಡು ನಾವು ಜಪವನ್ನ ಶುರು ಮಾಡ್ಬೇಕು. ಅಯ್ಯೋ ಮುಗಿಸ್ಬೇಕಪ್ಪ, 16 ಮಾಲೆ ಮಾಡ್ಬೇಕಂತೆ, ಅಯ್ಯೋ ಹರೇ ಕೃಷ್ಣ ಕೆಲಸ ಆಯ್ತಾ, ಹರೇ ಟಿವಿನಲ್ಲಿ ಏನ್ ಬರ್ತಾ ಇದೆ, ಹರೇ ಕೃಷ್ಣ ಹರೇ ಕೃಷ್ಣ. ಈ ತರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನೋಡಿ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಕೃಷ್ಣ ಸ್ವಯಂ ಬರ್ತಾ ಇದ್ದಾನೆ. ಇದು ಉದಾಹರಣೆ ಮುಂಚೆನೂ ಕೊಟ್ಟಿದ್ದೀನಿ. ಇವಾಗ ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಾ? ನಾನು ಬಂದ್ರೆ ನಿಮ್ ಕೆಲ್ಸದಲ್ಲಿ ನಿಮ್ ಪಾಡಿಗೆ ನೀವು ತೊಡಗಿರ್ತೀರಾ? ಅಯ್ಯೋ ಪ್ರಭುಗಳ ದಿನ ಭಾನುವಾರ ನೋಡ್ತಾ ಇರ್ತೀವಿ, ಮನೆಗೆ ಬೇರೆ ಬಂದ್ಬಿಟ್ರು, ಸರಿ ಕೂತ್ಕೊಳ್ಳಿ ಅನ್ಬಿಟ್ಟು ನಮ್ಮ ಪಾಡಿಗೆ ನಾವೇನೋ ಕೆಲಸ ಮಾಡ್ಕೊಂಡು ಕೂತಿರ್ತೀವ? ಅಂದ್ರೆ ಯಾರು ಕರೆದಿದ್ರೆ ಒಂದು ಪ್ರೀತಿ, ವಾತ್ಸಲ್ಯ, ಗೌರವ ಇಟ್ಕೊಂಡು ಕರೆದಿರ್ತೀವಿ ನಾವು ಯಾರನ್ನ ಮನೆಗೆ ಬಂದಾಗ ಅವರನ್ನ ನೋಡ್ಕೊಳ್ಳೋದು, ಅದೇ ನಮಗೆ ಮುಖ್ಯವಾದ ಕೆಲಸ ಆಗಿರುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಮನೆಗೆ ಬಂದ್ರೆ ನಾವು ಅವರ ಕಡೆ ಕಾಳಜಿಯನ್ನು ತೋರ್ತೀವಿ, ಅವ್ರಿಗೆ ಆರೈಕೆ ಮಾಡ್ತೀವಿ, ಅವರ ಯೋಗಕ್ಷೇಮವನ್ನು ವಿಚಾರಿಸ್ತೀವಿ. ಇನ್ನು ಭಗವಂತ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಈ ಶ್ರದ್ಧೆ ಇಟ್ಕೊಂಡು ಜಪವನ್ನ ಮಾಡ್ತಾರೋ ಕೃಷ್ಣ ಅವರ ನಾಲಿಗೆ ಮೇಲೆ ನರ್ತನ ಮಾಡ್ತಾ ಇದ್ದಾನಂತೆ. ನರ್ತನ ಮಾಡ್ತಾನೆ ಕೃಷ್ಣ. ಇದು ಶುದ್ಧ ಭಕ್ತನ ವಿಷಯ. ಆ ಶುದ್ಧ ಭಕ್ತ ಅಂದ್ರೆ ಅವನಿಗೆ ಸಂಪೂರ್ಣ ನಂಬಿಕೆ ಇದೆ. ಕೃಷ್ಣ ತನ್ನ ನಾಮ, ಅವನ ನಾಮ ಬೇರೆ ಅಲ್ಲ. ನಾನು ಕೃಷ್ಣನ ನಾಮವನ್ನ ಪ್ರೀತಿಯಿಂದ ತಗೋತಾ ಇದ್ದೀನಿ. ಕೃಷ್ಣ ಖಡಾಖಂಡಿತವಾಗಿ ಇದ್ದಾನೆ. ಆ ಎಷ್ಟು ಪ್ರೀತಿಯಿಂದ ನಾನು ತಗೋತಾ ಇದ್ದೀನಿ, ಅವನು ಸಂತೋಷದಿಂದ ನರ್ತನ ಮಾಡ್ತಾ ಇದ್ದಾನೆ. ಯಾಕೆ ಸಂತೋಷ? ನಾನು ನಿಮ್ಮ ಹೆಸರವನ್ನ ಪ್ರೀತಿಯಿಂದ ಕರೆದ್ರೆ ನಿಮ್ಗೆ ಸಂತೋಷ ಆಗುತ್ತೋ ದುಃಖ ಆಗುತ್ತೋ? ಅದೇ ರೀತಿ ನಾವು ಕೃಷ್ಣನ ನಾಮವನ್ನ ಪ್ರೀತಿಯಿಂದ ತಗೊಂಡ್ರೆ ಕೃಷ್ಣನಿಗೆ ಎಷ್ಟು ಸಂತೋಷ ಆಗತ್ತೆ. ಕೃಷ್ಣ ಬಂದು ನರ್ತನ ಮಾಡ್ತಾ ಇದ್ದಾನೆ. ಓ ನನ್ನ ಭಕ್ತ ನನ್ನ ನಾಮವನ್ನು ತಗೋತಾ ಇದ್ದಾನೆ. ಯಾಕೆ? ಭೌತಿಕ ಜಗತ್ತಿನಲ್ಲಿ ಯಾರು ತಗೋತಾನೆ ಇಲ್ವಲ್ಲ ಕೃಷ್ಣನ ಹೆಸರು. ಎಷ್ಟು ಜನ ತಗೋತಾರೆ? ಹಾಗಾಗಿ ಕೃಷ್ಣನಿಗೆ ಬಹಳ ಆನಂದ ಆಗತ್ತೆ. ಇದನ್ನ ತಿಳ್ಕೊಳ್ಳಿ. ಕೃಷ್ಣನಿಗೆ ಆನಂದ ಆದಾಗ ನಮಗೇನಾಗತ್ತೆ? ಸಹಜವಾಗಿ, ನ್ಯಾಚುರಲ್ ಆಗಿ, ಆಟೋಮ್ಯಾಟಿಕ್ ಆಗಿ ನಮ್ಗೆ ಆನಂದ ಆಗ್ಬೇಕು. ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಅಯ್ಯೋ ಏನಪ್ಪ ಇದು, ಏನು ಆನಂದ ಇಲ್ಲ, ಒಂದು ಇಲ್ಲ, ಸುಮ್ಮನೆ ಇವ್ರು ಹೇಳ್ತಾರೆ ಹಾಗಾಗಿ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂದ್ರೆ ದಯವಿಟ್ಟು ತಿಳ್ಕೊಳ್ಳಿ, ಜಪ ಚೆನ್ನಾಗಿ ಆಗ್ತಾ ಇಲ್ಲ. ಫುಲ್ ಸ್ಟಾಪ್. ಅಷ್ಟೇ. ನಿಮ್ಮ ಜೀವನದಲ್ಲಿ ನೀವು ಜಪವನ್ನ ಚೆನ್ನಾಗಿ ಮಾಡಿದ್ರೆ ನಿಮಗೆ ಸಂತೋಷ ಬಿಟ್ಟು ಬೇರೆ ಯಾವ ಸ್ಥಿತಿಯೂ ನಿಮಗೆ ಗೊತ್ತೇ ಇರಲ್ಲ. ಯಾಕಂದ್ರೆ ಕೃಷ್ಣನ ಸಂಪರ್ಕದಲ್ಲಿ 24 ಗಂಟೆ ಇರ್ಬೋದು ನಾವು. ಓಕೆ, ಹಾಗಾಗಿ ಈ ಪ್ರಜ್ಞೆಯಿಂದ ದಯವಿಟ್ಟು ಜಪ ಮಾಡಿ. ಆ ಪ್ರಜ್ಞೆಯಿಂದ ನಾವು ಜಪ ಮಾಡ್ತಿರುವಾಗ ಮನಸ್ಸು ಇಲ್ಲೆಲ್ಲಾದ್ರೂ ಇಲ್ಲಿ ಹೋದ್ರೆ ಏನ್ ಮಾಡ್ತೀವಿ ನಾವು? ಪ್ರಜ್ಞೆಯಲ್ಲಿರುವಾಗ ಮೊದಲು ನೀವು ಪ್ರಶ್ನೆ ಕೇಳ್ಬೇಕು, ಪ್ರಭು ಆ ಪ್ರಜ್ಞೆಯಲ್ಲಿದ್ರೆ ನಮ್ಮ ಮನಸ್ಸು ಇಲ್ಲಿ ಯಾಕೆ ಹೋಗುತ್ತೆ? ಹೋಗೋದೇ ಇಲ್ಲ ಅಲ್ವಾ? ಇವಾಗ ಯಾವುದೋ ಇಂಟ್ರೆಸ್ಟ್ ಇಂದ ಅಂಗಡಿನಲ್ಲಿ ಏನೋ ವಸ್ತು ನೋಡ್ತಾ ಇದ್ದೀರಾ, ಆ ವಸ್ತುವನ್ನ ನೋಡ್ತಿರುವಾಗ ನಿಮ್ಮ ಮನಸ್ಸು ಇಲ್ಲಿ ಹೋಗುತ್ತಾ? ಇಲ್ಲ. ಹೇಳಿದ್ನಲ್ಲ, ಕೃಷ್ಣನ ನಮ್ಮ ಮುಂದೆ ಬಂದಾಗ ನಮ್ಮ ಮನಸ್ಸು ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೂ ಹೋಗಲ್ಲ. ಅದೇ ಪ್ರಜ್ಞೆಯಲ್ಲಿ ನಾವು ಜಪವನ್ನ ಮಾಡ್ತಾ ಇರುವಾಗ ನಮ್ಮ ಮನಸ್ಸು ಎಲ್ಲಿಗೂ ಹೋಗಲ್ಲ, ಸಂತೋಷವಾಗಿ ಕೃಷ್ಣನ ಜೊತೆ ಇರುತ್ತೆ. ಸಂತೋಷವಾಗಿ. ಈ ಶ್ಲೋಕದಲ್ಲಿ ಕೃಷ್ಣ ಅದನ್ನೇ ಹೇಳ್ತಾ ಇರೋದು. ಅದನ್ನೇ ಮಾಡಕ್ಕೆ ಪ್ರಯತ್ನ ಮಾಡಿ. ಮನಸ್ಸು ಇಲ್ಲಿ ಹೋಗುತ್ತೆ, ವಾಪಸ್ ತಿರ್ಗಾ ಕರ್ಕೊಂಡು ಬಂದು ಜ್ಞಾಪಿಸಿ ಮನಸ್ಸಿಗೆ, ನಾನು ಕೃಷ್ಣನ ಸಂಪರ್ಕದಲ್ಲಿ ಅಲ್ಲಿದ್ದೀನಿ, ಯಾಕೆ ಇಲ್ಲಿ ಪರದಾಡ್ತಾ ಇದೆಯಾ? ಇದಕ್ಕಿಂತ ಆನಂದ ಬೇರೆ ಎಲ್ಲೂ ಸಿಗಲ್ಲ. ಅದನ್ನ ಜನ್ಮಗಳಲ್ಲಿ ನಾನು ಹುಡ್ಕಾಡಿ ಪ್ರಯತ್ನ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ, ಸಿಕ್ಕಿಲ್ಲ. ಈಗ ಈ ಮಾರ್ಗ ಸಿಕ್ಕಿದೆ. ಕೃಷ್ಣನಲ್ಲಿ, ಕೃಷ್ಣನ ನಾಮದಲ್ಲಿ ಆನಂದ ಇದೆ. ದಯವಿಟ್ಟು ಆ ಒಂದು ಆನಂದದ ಆಸ್ವಾದನೆಗೆ ಪ್ರಯತ್ನ ಮಾಡೋಣ. ಕೃಷ್ಣನ ನಾಮದ ಜಪದ ಶ್ರವಣ ಮಾಡೋಣ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ತಮ್ಮ ಜೀವನದಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರದ ಜಪದ ಸ್ಥಿತಿಗೆ ಬರ್ತಾರೋ, ನಾ ಹೇಳ್ತಿರೋದು ಇದನ್ನು ಕೇಳಿಸ್ಕೊಡಿ, ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಶಾಸ್ತ್ರದ ತೀರ್ಮಾನ.
ಯಾರು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರದ ಜಪದ ಹಂತಕ್ಕೆ ಬಂದಿದ್ದೀರೋ, ಶಾಸ್ತ್ರದಲ್ಲಿ ಹೇಳ್ತಾರೆ, ಇನ್ನು ಕೆಲವೇ ಮೆಟ್ಟಲುಗಳು ಎಲ್ಲಿಗೆ? ಕೃಷ್ಣನನ್ನ ಪಡ್ಕೊಳ್ಳೋದಕ್ಕೆ ಕೆಲವೇ ಮೆಟ್ಟಲುಗಳು ದೂರದಲ್ಲಿದ್ದೀರಾ ನೀವು. ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ ಮಾಡೋ ಹಂತಕ್ಕೆ ಬಂದಿರುವಂತಹ ಜೀವಿಗಳು ಕೆಲವು ಮೆಟ್ಟಲುಗಳನ್ನ ಹತ್ತಿದ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಕೃಷ್ಣನ ಹತ್ರ ಹೋಗ್ತಾರೆ. ಇವಾಗ ಅಂದ್ರೆ ಏನರ್ಥ? ನಾವೆಲ್ಲರೂ ಎಲ್ಲಿ ನಿಂತಿದ್ದೀವೋ ಅಲ್ಲಿಂದ ನಾವು ಸ್ವಲ್ಪ ಇಟಕಿದ್ರೆ ನೋಡಿದ್ರೆ ಯಾರು ಕಾಣ್ತಾನೆ? ಕೃಷ್ಣ. ನಮಗೂ ಕೃಷ್ಣನಿಗೂ 4 ಮೆಟ್ಲಿದೆ ಅಂತ ಇಟ್ಕೊಳ್ಳಿ. 4 ಮೆಟ್ಲಿದೆ. ಈ 4 ಮೆಟ್ಲನ್ನ ನಾವು 4 ಮೆಟ್ಲನ್ನ ಎಷ್ಟು ಬೇಗ ಹತ್ಬೋದಲ್ವಾ? ಜಾಸ್ತಿ ಸಮಯ ತಗೊಳುತ್ತಾ 4 ಮೆಟ್ಲು ಹತ್ತಕ್ಕೆ? ಇಲ್ಲ. ಬೇಕಿದ್ರೆ ನಮಗೆ ಭಗವಂತ ಕೃಷ್ಣ ಬೇಕಿದ್ರೆ ಒಂದೇ ಜನ್ಮದಲ್ಲಿ ಈ 4 ಮೆಟ್ಲನ್ನ ಹತ್ಕೊಂಡು ನಾವು ಕೃಷ್ಣ ಹತ್ರ ಹೊರಟೋಗ್ತೀವಿ. ಇಲ್ಲ ಅಂದ್ರೆ ಆ 4 ಮೆಟ್ಲಿಗೆ 40,000, 4 ಲಕ್ಷ, 4 ಕೋಟಿ ಜನ್ಮಗಳು ಬೇಕಾದ್ರೆ ತಗೋಬಹುದು. ಒಂದೇ ಮೆಟ್ಲಲ್ಲಿ ಕಾಲ್ ಮುಂದೆ ಇಡ್ತೀವಿ, ಅಯ್ಯಯ್ಯೋ ಮುಂದೆ ಹೋಗ್ಬಿಟ್ರೆ ಆಮೇಲೆ ಇಲ್ಲೆಲ್ಲ ಹಿಂದೆ ಎಲ್ಲ ಬಿಟ್ಬಿಡ್ತೀನಲ್ಲಪ್ಪ ನಾನು, ಬೇಡ 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 ಬೇಡ. ಸೊ ನಮಗೆ ಮುಂದೆ ಹೋಗಕ್ಕೆ ಹಿಂಜರಿತಾ ಇದ್ದೀವಿ ನಾವು. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಯಾರು ಭಗವಂತನ ನಾಮ ಜಪದ ಹಂತಕ್ಕೆ ಬಂದಿರ್ತಾರೋ ಅವರು ಮಾಡಬಹುದಾದಂತಹ ಎಲ್ಲಾ ಪುಣ್ಯ ಕಾರ್ಯಗಳನ್ನು, ಯಜ್ಞಯಾಗಾದಿಗಳನ್ನು, ವೇದಾಧ್ಯಯನ ಎಲ್ಲವನ್ನ ಮುಗಿಸಿ ಬಂದಿರೋದು ಈ ಹಂತಕ್ಕೆ. ನೀವು ನೋಡ್ಕೋಬಹುದು ಕನ್ನಡಿನಲ್ಲಿ, ನಾನು ವೇದಾಧ್ಯಯನ ಎಲ್ಲ ಮಾಡಿದ್ದೀನ? ಇದು ವೇದಾಧ್ಯಯನದ ತೀರ್ಮಾನ, ಅಂತಿಮ ತೀರ್ಪು ಭಗವಂತನ ನಾಮ ಜಪ. ಅದಕ್ಕೆ ಈ ಕಲಿಯುಗದಲ್ಲಿ ಭಕ್ತರು ಬೇರೆ ಬೇರೆ ವಿಚಿತ್ರ ಪರಿಸ್ಥಿತಿಗಳಲ್ಲಿ ಭಕ್ತಿಗೆ ಬರ್ತಾರೆ. ಯಾಕೆ ಅಂದ್ರೆ ಅವರು ಹಿಂದಿನ ಜನ್ಮಗಳಲ್ಲಿ ಭಕ್ತಿಯನ್ನ ಮಾಡಿ ಇಲ್ಲಿಗೆ ಬಂದಿರೋದು. ಸೊ ನಾವು ಯಾರನ್ನೋ ಬಾಹ್ಯವಾಗಿ ನೋಡಿ ಇವ್ರು ಹೆಂಗ್ ಭಕ್ತಿ ಮಾಡ್ತಾರೆ ಅಂತ ನಾವು ಹೇಳಕ್ ಆಗೋದೇ ಇಲ್ಲ. ಯಾರು ಏನು ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ಎಲ್ಲರಿಗೂ ನಾವು ಸಾಮಾನ್ಯವಾಗಿ ಎಲ್ಲ ಜೀವಿಗಳಿಗೂ ಗೌರವಿಸ್ಬೇಕು. ವಿಶೇಷವಾಗಿ ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದಾರೋ ಅವ್ರಿಗೆ ನಾವು ಇನ್ನೂ ಹೆಚ್ಚು ಗೌರವವನ್ನು ತೋರ್ಬೇಕು. ಯಾಕಂದ್ರೆ ಸಾಮಾನ್ಯ ಜೀವಿಗಳಲ್ಲ ಅವರು. ಸಾಮಾನ್ಯ ಮನುಷ್ಯರ ತರ ಕಾಣ್ತಾ ಇರ್ಬೋದು ನಮ್ಗೆ, 2 ಕೈ 2 ಕಾಲು ಇತ್ಯಾದಿ. ಆದ್ರೆ ಅವ್ರು ಸಾಮಾನ್ಯ ಜೀವಿಗಳಲ್ಲ. ಅಂತಹ ಶ್ರೇಷ್ಠ ಸ್ಥಾನ ಅನ್ಕೋತಾ ಇರೋದಾ? ಓಕೆ, ಪ್ರತಿ ಭಾನುವಾರ ಬರ್ತಾ ಇದೀವಿ, ಏನೋ ಇಲ್ಲಿ ಯಾರೋ ಕೇಂದ್ರ ಅಂದ್ರು ಬಂದ್ವಿ, ಏನೋ ಮಾಡ್ತಾ ಇದೀವಿ, ಜಪಾನ್ ಜೊತೆಗೆ ಮಾಡ್ತಾ ಇದೀವಿ. ಸುಮ್ಮನೆ ಆಗ್ತಾ ಇಲ್ಲ ಅದು, ಬೈ ಚಾನ್ಸ್ ಆಗ್ತಾ ಇಲ್ಲ. ಬೈ ಚಾನ್ಸ್ ನೀವು ಜಪ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾವು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ರಿ, ಇನ್ನೂ ಎಷ್ಟೊಂದು ಜನ ಮಾಡ್ತಾ ಇಲ್ಲ. ಈ ಹಂತಕ್ಕೆ ಬರಬೇಕು ಅಂದ್ರೆ 2 ವಿಧಾನ ಇರೋದು. ಈ ಹಂತಕ್ಕೆ ಬರಬೇಕು ಅಂದ್ರೆ, ಒಂದು, ಹಿಂದಿನ ಜನ್ಮದಲ್ಲಿ ನಾವು ಆಗ್ಲೇ ಸಾಕಷ್ಟು ಭಕ್ತಿಯನ್ನ ಮಾಡಿ ಆ ಮುಂದುವರೆದಿರೋ ಹಂತಕ್ಕೆ ಬಂದಿದ್ದೀವಿ, ಇದು ಒಂದು ಸಾಧ್ಯತೆ. 2ನೇದು ಬಹಳ ವಿಶೇಷವಾದದ್ದು, ಇದನ್ನ ಗಮನಿಸಿ. ಹಿಂದಿನ ಜನ್ಮದ ಏನು ನಾವು ಏನು ಸಾಧನೆಯನ್ನ ಮಾಡಿಲ್ಲ, ಆದ್ರೂ ಕೂಡ ನಾವು ಈ ಹಂತಕ್ಕೆ ಬರಬಹುದು. ಯಾವಾಗ? ಪ್ರಭುಪಾದರ ಭಕ್ತರ ಕೃಪೆಯಿಂದ. ಇದು 2ನೇ ಮಾರ್ಗ ಕಲಿಯುಗದಲ್ಲಿ. ಯಾರಿಗೋ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಷ್ಟು ಯೋಗ್ಯತೆಯನ್ನು ಅವರು ಹಿಂದಿನ ಜನ್ಮಗಳಲ್ಲಿ ಸಂಗ್ರಹ ಮಾಡಿಲ್ಲ, ಆದ್ರೂ ಕೂಡ ಭಕ್ತರ ಕೃಪೆಯಿಂದ, ಪ್ರಭುಪಾದರ ಕೃಪೆಯಿಂದ ಅವರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋ ಹಂತಕ್ಕೆ ಬರಬಹುದು. ಡಬಲ್ ಪ್ರಮೋಷನ್, ಟ್ರಿಪಲ್ ಪ್ರಮೋಷನ್ ಆಗಬಹುದು ವ್ಯಕ್ತಿಗೆ. ಅದಕ್ಕೋಸ್ಕರನೇ ನಾವು ವಿಶೇಷವಾಗಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಪುಸ್ತಕ ವಿತರಣೆ ಮಾಡಕ್ ಹೋಗ್ತೀವಿ ಜನರಿಗೆ ಹೊರಗಡೆ. ಉದ್ದೇಶ ಏನು? ಎಷ್ಟೊಂದು ಜನಕ್ಕೆ ಯೋಗ್ಯತೆ ಇಲ್ಲ ಬರೋದಕ್ಕೆ. ಅರೆ ನಮ್ಮ ಪ್ರಭುಪಾದರು ನಮ್ಗೆ ಹೇಳ್ಕೊಟ್ರು, ಎಲ್ಲರಿಗೂ ಕೃಪೆಯನ್ನ ಕೊಡಿ, ನೀವು ನೋಡ್ಬೇಡಿ ಯಾರಿಗೆ ಯೋಗ್ಯತೆ ಇದೆ ಇಲ್ಲ ಅಂತ, ಎಲ್ಲರಿಗೂ ಕೊಡಿ. ಯಾರು ತಗೋತಾರೋ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಯೋಗ್ಯತೆ ಸಿಕ್ಬಿಡ್ತು ಅವ್ರಿಗೆ. ಹಿಂದಿನ ಜನ್ಮದಲ್ಲಿ ಸಂಗ್ರಹ ಮಾಡಿರ್ಲಿಲ್ಲ, ಈಗ ಒಂದು ಕ್ಷಣದಲ್ಲಿ ಸಂಗ್ರಹ ಮಾಡ್ಬಿಟ್ರು. ಇಷ್ಟು ಪ್ರಬಲವಾದದ್ದು ಹರೇ ಕೃಷ್ಣ ಮಹಾಮಂತ್ರದ ಜಪ. ಈ ಪ್ರಜ್ಞೆಯಿಂದ ನಾವು ಜಪ ಮಾಡಿದ್ರೆ ನಮ್ಮ ಮನಸ್ಸು ಆಟೋಮ್ಯಾಟಿಕ್ ಆಗಿ ಎಲ್ಲಿಗೂ ಹೋಗಲ್ಲ, ಕೃಷ್ಣನ ನಾಮದಲ್ಲೇ ಸ್ಥಿತವಾಗಿರುತ್ತೆ. ಕೃಷ್ಣನ ನಾಮದಲ್ಲಿ ಸ್ಥಿತವಾಗಿರುವಾಗ ಕೃಷ್ಣನ ಸಂಪರ್ಕದಲ್ಲಿರ್ತೀವಿ. ಆ ಕೃಷ್ಣನ ಸಂಪರ್ಕದಿಂದ ಸಹಜವಾಗಿ ನಮಗೆ ಜೀವನದಲ್ಲಿ ಆನಂದವೂ ಲಭ್ಯವಾಗತ್ತೆ. ಸೈಡ್ ಇಫೆಕ್ಟ್ ಏನು? ಮನಸ್ಸು ಕಂಟ್ರೋಲ್ಗೆ ಬಂದ್ಬಿಡ್ತು. ಸೈಡ್ ಇಫೆಕ್ಟ್ ಅದು, ಮೇನ್ ಇಫೆಕ್ಟ್ ಅಲ್ಲ. ಮೇನ್ ಇಫೆಕ್ಟ್ ಏನು?
ಸಂತೋಷದ ಅನುಭವ ಮೇನ್ ಎಫೆಕ್ಟು. ಮನಸ್ಸು ನಿಯಂತ್ರಣಕ್ಕೆ ಬರೋದು ಸೈಡ್ ಎಫೆಕ್ಟ್. ಅಷ್ಟು ಪ್ರಬಲವಾದ ಪ್ರಕ್ರಿಯೆ. ಸೊ ಮಾಡ್ತಾ ಇಲ್ಲದೆ ಇರೋರು ದಯವಿಟ್ಟು ಮಾಡಿ. ಕೈ ಮುಗಿದು ಕೇಳ್ಕೊತೀನಿ. ಯಾಕಂದ್ರೆ ಇದು ಎಲ್ಲರಿಗೂ ಲಭ್ಯವಾಗೋದಂತಲ್ಲ ಅಂತ ನಾನು ಆಗ್ಲೇ ಹೇಳಿದ್ದೀನಿ. ಹಾಗಾಗಿ ನೀವು ಇಲ್ಲಿ ಬಂದು ಈ ವಿಷಯವನ್ನ ಶ್ರವಣ ಮಾಡ್ತಾ ಇದ್ದೀರಾ ಅಂದ್ರೆ ಭಗವಂತ ನಿಮಗೆ ಕೃಪೆಯನ್ನ ಕೊಟ್ಟಿದ್ದಾನೆ. ಯಾಕಂದ್ರೆ ಭಗವಂತ ಭಕ್ತನಿಗೆ ಕೊಡೋ ಮೊದಲೇ ಕೃಪೆ ಅವನ ಬಗ್ಗೆ ಶ್ರವಣ ಮಾಡೋದಕ್ಕೆ ಭಕ್ತರ ಸಂಘಕ್ಕೆ ಕಳಿಸ್ತಾನೆ. ಇದು ಅವನು ಕೊಡುವಂತ ಮೊದಲ ಕೃಪೆ. ಸೊ ಅವನು ಕೊಟ್ಟು ನೀವು ಈ ವಿಷಯವನ್ನ ಶ್ರವಣ ಮಾಡ್ತಾ ಇದ್ದೀರಾ ಅಂದ್ರೆ ಇವಾಗ ನಿಮ್ ಕೈನಲ್ಲಿ ಬಿಟ್ಟಿದೆ. ಆ 4 ಮೆಟ್ಲು ನೀವು ಒಂದು ಜನ್ಮದಲ್ಲಿ ಹತ್ತುತ್ತೀರೋ 4 ಕೋಟಿ ಜನ್ಮಗಳಲ್ಲಿ ಹತ್ತುತ್ತೀರೋ ನಿಮ್ ಕೈನಲ್ಲಿ ಬಿಟ್ಟಿರೋದು. ಅರೆ 4 ಮೆಟ್ಲಿರೋದು, ಅದನ್ನ ಮಾತ್ರ ಜ್ಞಾಪಕ ಇಟ್ಕೊಡಿ. ಸೊ ಹಾಗಾಗಿ ಈ ಹರೇ ಕೃಷ್ಣ ಮಹಾಮಂತ್ರದ ಸಂಪೂರ್ಣ ಫಲವನ್ನ ನಾವು ಪಡಿಬೇಕು ಅಂದ್ರೆ ಮನಸ್ಸನ್ನ ವಾಪಸ್ ಕರ್ಕೊಂಡು ಬರ್ತಾ ಇರಬೇಕು. ಮನಸ್ಸು ಅಲ್ಲಿ ಹೋಗ್ತಾ ಇರುತ್ತೆ, ಎಳಿಬೇಕು. ಇದಕ್ಕಿಂತ ಶಾಪಿಂಗ್ ಮುಖ್ಯ ಅಲ್ಲ, ಕೃಷ್ಣ ಮುಖ್ಯ. ಆ ಶಾಪಿಂಗ್ ಅಲ್ಲೇ ನನಗೆ ಆನಂದ ಸಿಗಲ್ಲ, ಕೃಷ್ಣನ ಸಂಪರ್ಕದಲ್ಲಿದ್ರೆ ಆನಂದ ಸಿಗುತ್ತೆ. ಅನುಭವ ಆಗಿದೆಯಾ ಇದ್ರವರೆಗೂ? ಇಲ್ಲ, ಆಗಿಲ್ಲ. ಆದ್ರೆ ಹೇಳ್ತಾ ಇದ್ದಾರೆ, ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನ ಸಂಪರ್ಕವನ್ನ ನಾವು ಯಾವಾಗ ಸರಿಯಾಗಿ ಮಾಡ್ತೀವೋ ಆ ಸರಿಯಾದ ಸಂಪರ್ಕದಲ್ಲಿ ನಮಗೆ ನಿಜವಾದ ಆನಂದದ ಅನುಭವ ಇದೆ ಅನ್ನೋ ಒಂದು ವಿಷಯದ ಮೇಲೆ ನಂಬಿಕೆ ಇಟ್ಕೊಂಡು ಜಪವನ್ನ ಚೆನ್ನಾಗಿ ಮಾಡ್ಬೇಕು. ಯಾರು ಜಪವನ್ನ ಚೆನ್ನಾಗಿ ಮಾಡ್ತಾರೋ ಅವರ ಜೀವನದಲ್ಲಿ ಅವರಿಗೆ ಭೌತಿಕ ವಿಷಯಗಳಿಂದ ಆನಂದ ಹುಡುಕೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಈ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ಸುಮಾರು 15-16 ವರ್ಷಗಳ ಹಿಂದೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತೀನಿ. ನಾನು ಬಹಳ ದೊಡ್ಡ ಮನುಷ್ಯ ಅಂತ ಅನ್ಕೊಂಡಿದ್ದೆ. ಎಂತ ದೊಡ್ಡ ಮನುಷ್ಯ ಅಂದ್ರೆ, ಯಾರಾದ್ರೂ ನನಗೆ ಟ್ರೈನು ಬಸ್ಸಲ್ಲಿ ಎಲ್ಲರೂ ಬನ್ನಿ ಅಂದ್ರೆ ಹೇಳ್ತದೆ, ಟ್ರೈನು ಬಸ್ ಎಲ್ಲ ಲೋ ಕ್ಲಾಸ್, ನನ್ ಕರಿಬೇಡಿ ಟ್ರೈನು ಬಸ್ಸಲ್ಲೆಲ್ಲ. ಫ್ಲೈಟ್ ಇದೆಯಾ? ಫ್ಲೈಟ್ ಇದ್ರೆ ಬರ್ತೀನಿ. ಈ ಸ್ಥಿತಿನಲ್ಲಿ ಇದೆ ನಾನು. ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನನ್ನ ಪ್ರಕಾರ ನಾನು ಫ್ಲೈಟ್ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಹೋಗಲ್ಲ. ಆಟೋ ಗಿಟ ಚೀ ಆಟೋನೆಲ್ಲ ಯಾರು ಹೋಗ್ತಾರೆ? ನೆನ್ನೆ ಕರ್ನಾಟಕದಲ್ಲಿ ಒಂದು ಬೇರೆ ಊರಿಗೆ ಹೋಗಿದ್ದೆ, ಚಿಕ್ಕ ಊರು. ಆ ಊರಿಗೆ ಹೋಗೋದಕ್ಕೆ ಇದ್ದಿದ್ದು ಒಂದೇ ಮಾರ್ಗ, KSRTC ಬಸ್ ಇರುತ್ತಲ್ಲ, ಬೆಂಗಳೂರು ಮೈಸೂರು ಸಾರಿಗೆ ಮಾತ್ರ ಇದ್ದಿದ್ದು. ಬೇರೆ ಯಾವ AC-ನೂ ಇಲ್ಲ, BC-ನೂ ಇಲ್ಲ, ಎಂಥದ್ದು ಇಲ್ಲ. ಈ ಬಸ್ಸನ್ನ ನಾನು 35 ವರ್ಷ ಆಗಿತ್ತು. ಓಕೆ, 15 ವರ್ಷದಿಂದ ನನಗೆ ಯಾರಾದ್ರೂ ಈ ಬಸ್ಸಲ್ಲಿ ತಳ್ಳಿದ್ರೆ ನಾನು ಏನ್ ಬೇಕಾದ್ರೂ ಕೊಡ್ತೀನಿ, ಆ ಬಸ್ ಬಿಟ್ಟು ನನಗೆ ಏನಾದ್ರು ಬೇರೆ ಯಾರು ಏರ್ಪಾಡು ಮಾಡಿ ಅಂತ ಕೇಳ್ತಾ ಇದ್ದೆ. ನೆನ್ನೆ ಸಂತೋಷವಾಗಿ ಆ ಬಸ್ ಹತ್ಬಿಟ್ಟು ನನ್ನ ಮಗಳು ಸ್ವಲ್ಪ ಅವಳ ಜೀವನದಲ್ಲಿ ನಾನು ಯಾವ ತರ ಸ್ಟೇಜಲ್ಲಿ ಇದ್ನೋ ಅವಳು ಇವಾಗ ಅದೇ ತರ ಇದ್ದಾಳೆ. ಸೊ ಅವಳಿಗೆ ಮೆಸೇಜ್ ಮಾಡಿದೆ, ಖುಷಿ ನೋಡು ನಾನು ಲೋಕಲ್ ಬಸ್ಸಲ್ಲಿ ಹತ್ತಿದ್ದೀನಿ ಅಂತ. ಅವಳು ಹೇಳಿದ್ರು, ಅಪ್ಪ ಎಂಜಾಯ್ ಮಾಡಿ ಅಂತ. ನಾನು ಹೇಳಿದೆ, ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ, ಈ ಒಂದು ಭಕ್ತಿಯ ಪ್ರಕ್ರಿಯೆ ಹೇಗೆ ಅಂದ್ರೆ, ನಮ್ಮ ಆನಂದ ಇವಾಗ ಬಾಹ್ಯ ವಿಷಯಗಳಲ್ಲಿ ಇಲ್ಲ. ಯಾವ್ದೋ TV ಆಯ್ತು, ಯಾವ್ದೋ ಕಾರ್ ಆಯ್ತು, ಯಾವ್ದೋ ವೆಹಿಕಲ್ ಆಯ್ತು, ಯಾವ್ದೋ ಪಿಕ್ಚರ್ ಆಯ್ತು, ಇನ್ನೊಂದಾಯ್ತು ಮತ್ತೊಂದಾಯ್ತು, ಅದ್ರಲ್ಲಿ ಇಲ್ಲ ಆನಂದ ಇರೋದು ಹರೇ ಕೃಷ್ಣ ಮಹಾಮಂತ್ರದಲ್ಲಿ. ಬೆಳಗ್ಗೆ ಬಸ್ಸಲ್ಲಿ ಕೂತಿದ್ದೆ 6 ಗಂಟೆ ಕಾಲ, ಏನೂ ಇಲ್ಲ ಕೆಲಸ ಮಾಡೋದಕ್ಕೆ. ಏನೋ ಕೇಳೋಣ ಅಂತ ತಗೊಂಡೋಗಿದ್ದೆ, ಆ ಮೈಕ್ರೋಫೋನ್ ಏನೋ ಇಯರ್ಫೋನ್ ತಗೊಂಡೋಗಿದ್ದೆ, ಅದು ನನ್ನ ಮೊಬೈಲ್ಗೆ ಹೋಗ್ಲಿಲ್ಲ. ಯಾವ್ದೋ ನನ್ನ ಕನೆಕ್ಟರ್ ಬೇರೆ, ಇನ್ಯಾವುದೋ ಬೇರೆ ತಗೊಂಡ್ ಬಂದ್ಬಿಟ್ಟಿದ್ದೀನಿ ನಾನು. ಸೊ ಏನ್ ಮಾಡೋದು, ಕೇಳಿಸ್ಕೊಳ್ಳೋದಕ್ಕೂ ಏನೂ ಇಲ್ಲ, ಓದೋದಕ್ಕೆ ಆಗಲ್ಲ ನನಗೆ ಮೂವಿಂಗ್ ಬಸ್ಸಲ್ಲಿ, ಹೊಟ್ಟೆ ತೊಳ್ಸುತ್ತೆ. ಸೊ ಏನಿತ್ತು ನನಗೆ ಒಂದೇ ಆಪ್ಷನ್, 2 ಆಪ್ಷನ್ ಇತ್ತು. ಇನ್ನೊಂದು ಆಪ್ಷನ್ ಏನು, ನಿದ್ದೆ ಮಾಡೋದು. ಎಲ್ಲರೂ ಅದೇ ಮಾಡ್ತಾ ಇದ್ದಿದ್ದು ಬಸ್ಸಲ್ಲಿ. ನನಗೂ 2 ಆಪ್ಷನ್ ಇತ್ತು, ಒಂದು ನಿದ್ದೆ ಮಾಡೋದು, ಇನ್ನೊಂದು ಜಪ ಮಾಡೋದು. ನನಗೆ ಇಷ್ಟು ಫ್ರೀಯಾಗಿ ನನಗೆ ಟೈಮೇ ಸಿಗಲ್ಲ ಅಂದ್ಬಿಟ್ಟು ಆರಾಮಾಗಿ 6 ಗಂಟೆ ಕಾಲ ಜಪ ಮಾಡ್ತಾ ಕೂತಿದ್ದೆ. ಯಾಕಂದ್ರೆ ನಮಗೆ ಒಂದ್ಸತಿ ನಾವು ಈ ಜಪದ ಒಂದು ರುಚಿ ಹತ್ತಬೇಕು. ನಮಗೆ ಜಪದ ರುಚಿ ಹತ್ತಾದ್ಮೇಲೆ ಆಮೇಲೆ ನಮ್ಗೆ ಏನು ಬೇಕಾಗಿಲ್ಲ, ಎಲ್ಲಾದ್ರೂ ಇಲ್ಲ. ಸಂಜೆ ಬರ್ತಿರುವಾಗ ಬಸ್ಸಲ್ಲಿ ಬರೀ 3 ಜನ, ಪೂರ್ತಿ ಬಸ್ಸು, ಸ್ಲೀಪರ್ ಬಸ್ಸು. ನಾನು ಮುಂಚೆ ಇದ್ದಿರೋ, ಅಯ್ಯೋ ಯಾರು ಬರ್ತಾರೋ, ನನ್ನ ಹತ್ರ ಜಾಬಲ್ಲಿ ಎಷ್ಟು ದುಡ್ಡಿದೆ, ಯಾರು ತಗೊಂಡೋಗ್, ಇವಾಗ ನನ್ನ ಪಾಡಿಗೆ ನಾನು 3 ಯಾರು ಇಲ್ಲಪ್ಪ, ಆರಾಮಾಗಿ ಹೋಗ್ತಾನೆ, ಬೇಗ ಮುಗಿಸ್ಕಾಕೊಂಡ್ ಮಲ್ಕೊಂಡ್ಬಿಟ್ಟೆ. ಹಂಗೆ ಅಂದ್ರೆ ಈ ಭೌತಿಕ ಜೀವನ, ನಮ್ಮ ಸ್ವಭಾವ, ಒಬ್ಬರೊಬ್ಬರ ಸ್ವಭಾವ ಒಂದೊಂದು ರೀತಿ ಇರುತ್ತೆ. ಹರೇ ಕೃಷ್ಣ ಮಹಾಮಂತ್ರ ಹೆಂಗೆ ಅಂದ್ರೆ, ನಮಗೆ ಯಾವ ಸನ್ನಿವೇಶದಲ್ಲೂ ನಮ್ಮ ಪಾಡಿಗೆ ನಾವು ಆರಾಮಾಗಿ ಸಂತೋಷವಾಗಿರ್ಬೋದು, ಆ ಪರಿಸ್ಥಿತಿಗೆ ತರುತ್ತೆ. ಆದ್ರೆ ಅದಕ್ಕೆ ಮಾಡಬೇಕಾಗಿರೋದು ಜಪವನ್ನ ಚೆನ್ನಾಗಿ
ಮಾಡ್ಬೇಕು. ಜಪ ಮಾಡ್ತಾ ಇಲ್ಲ, ನಾನು ಬರೀ ಬರ್ತೀನಿ ಪ್ರತಿ ವಾರ ಸತ್ಸಂಗ ಅಟೆಂಡ್ ಮಾಡ್ತೀನಿ, ಏನೋ ಕೇಳ್ಕೊಂಡು ಹೋಗ್ತೀನಿ. 8 ತಿಂಗಳು ನಾನು ಇದು ಪ್ರಯತ್ನ ಮಾಡಿದೆ. ಕೃಷ್ಣ ಪ್ರಜ್ಞೆಗೆ ಮೊದಲು ಬಂದಾಗ 15 ವರ್ಷಗಳ ಹಿಂದೆ ಪ್ರತಿ ದಿನ 2-3 ಗಂಟೆ ಕಾಲ ಕೂತ್ಕೊಂಡು ನಾನು ಭಗವದ್ಗೀತಾ ಓದ್ತಾ ಇದ್ದೆ ಒಬ್ಬನೇ. ನನ್ಗೆ ಇನ್ಯಾರು ಗೊತ್ತಿರಲಿಲ್ಲ, ಅವಾಗ ಭಕ್ತರ ಸಂಘ ಇರಲಿಲ್ಲ, ಏನೂ ಇರಲಿಲ್ಲ. ಸುಮ್ಮನೆ ಓದ್ತಾ ಇದ್ದೆ. 8 ತಿಂಗಳು ಓದಿದ್ರು ಕೂಡ ಒಂದು ಚೂರು ತಲೆ ಒಳಗೆ ಹೋಗ್ಲಿಲ್ಲ, ಏನೂ ಅರ್ಥ ಆಗ್ಲಿಲ್ಲ ನಂಗೆ ಭಗವದ್ಗೀತಾ 8 ತಿಂಗಳು ತನಕ. ಆಮೇಲೆ ನನಗೆ ಯಾರು ಹೇಳಿದ್ರು, ಪ್ರಭು ಇದ್ರ ಜೊತೆಗೆ 2 ಕೆಲಸ ಮಾಡಕ್ಕೆ ಶುರು ಮಾಡಿ. ಒಂದು ಜಪ ಮಾಡಿ, ಇನ್ನೊಂದು ಸ್ವಲ್ಪ ಭಕ್ತರ ಸಂಘ ಮಾಡಿ ಅಂತ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದ್ದು ನಾನು ನೆಟ್ಟಿಗೆ ಜಪ ಮಾಡಕ್ಕೆ ಶುರು ಮಾಡಿದಾಗ. ಆ ಜಪ ಮಾಡಕ್ಕೆ ಸರಿಯಾಗಿ ಜಪ ಮಾಡಕ್ಕೆ ಶುರು ಮಾಡಿದಾಗ ಆಟೋಮ್ಯಾಟಿಕ್ ಏನಾಗತ್ತೆ, ಹೃದಯ ಸ್ವಚ್ಛವಾಗ್ತಾ ಹೋಗುತ್ತೆ. ಸ್ವಚ್ಛವಾಗ್ಬೇಕು. ಹೃದಯ ಸ್ವಚ್ಛವಾದ ತಕ್ಷಣ ಏನಾಗತ್ತೆ, ಯಾವ ವಿಷಯಗಳಿಂದ ನಮಗೆ ಇವಾಗ ದುಃಖ ಬರ್ತಾ ಇದೆಯೋ ಆ ವಿಷಯಗಳಿಂದ ನಾವಿನ್ನೂ ದುಃಖ ನೋವನ್ನು ಅನುಭವಿಸಲ್ಲ. ಯಾಕೆ, ಹೃದಯ ಸ್ವಚ್ಛವಾಗೋಯ್ತು. ಇವತ್ತು ಬೆಳಗ್ಗೆ ಯಾರೋ ನಂಗೆ ಪ್ರಶ್ನೆ ಕೇಳ್ತಿದ್ರು, ಪ್ರಭು ನೀವು ಹಿಂಗೆಲ್ಲ ಹೇಳ್ತಾ ಇದ್ದೀರಾ, ಸರಿ ನಾವು ಆಫೀಸ್ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಥವಾ ಈ ಭೌತಿಕ ಜಗತ್ತಿನಲ್ಲಿ ಯಾರೋ ನಮ್ಮಿಂದ ಏನೋ ಲಾಭವನ್ನ ಪಡ್ಕೊಳಕ್ಕೆ ಬಂದಿದ್ದಾರೆ, ನೀವ್ ಹೇಳ್ತೀರಾ ಸುಮ್ಮನೆ ಇರಿ, ಆರಾಮಾಗಿರಿ, ತಾಳ್ಮೆಯಿಂದ ಇರಿ ಅಂತ. ನಾವ್ ಈ ರೀತಿ ಮಾಡಿದ್ರೆ ಅವ್ರು ನಮ್ಮ ಲಾಭವನ್ನ ತಗೊಳಲ್ವಾ, ನಮ್ಮ ಅಡ್ವಾಂಟೇಜ್ ತಗೊಳ್ತಾರಲ್ವಾ ಅವರು ಅಂದ್ರು. ಅದಕ್ಕೆ ನಾ ಹೇಳಿದೆ, ಪ್ರಭು ನೀವು ಪ್ರಯತ್ನ ಮಾಡಿದ್ರು ಸರಿ, ಪ್ರಯತ್ನ ಮಾಡದೇ ಇದ್ರು ಸರಿ, ಯಾರೋ ನಿಮ್ಮಿಂದ ಏನಾದ್ರು ಲಾಭವನ್ನ ಪಡ್ಕೋಬೇಕು ಅಂತಿದ್ರೆ ನೀವು ಉಲ್ಟಂಪಲ್ಟ ನಿಂತ್ಕೊಂಡ್ರು ಅದನ್ನ ತಡೆಯಕ್ಕಾಗಲ್ಲ, ಅದು ಹಾಗೆ ಆಗತ್ತೆ. ಅಂದ್ರೆ ನನ್ನನ್ನು ನಾನು ರಕ್ಷಿಸ್ಕೊಂಡ್ರೇನೆ ನನಗೆ ರಕ್ಷಣೆನಾ? ಇಲ್ಲ, ನಿಮಗೆ ರಕ್ಷಣೆ ಇದೆ ಅಂತ ಇದ್ರೆ ಆ ಸಮಯದಲ್ಲಿ ನಿಮಗೆ ರಕ್ಷಣೆ ಬರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಸೊ ಅವಾಗ ನಮ್ಗೆ ಈ ತರ ಏನಾದ್ರು ಆತಂಕ ಬರ್ತಾ ಏನ್ ಮಾಡ್ತೀವಿ, ಸುಮ್ಮನೆ ಜಪ ಬ್ಯಾಗ್ ಪಕ್ಕದಲ್ಲಿ ಇರುತ್ತೆ, ಜಪ ಬ್ಯಾಗ್ ಒಳಗೆ ಕೈ ಹಾಕೋದು, ಹರೇ ಕೃಷ್ಣ ಮಂತ್ರ ಶುರು ಮಾಡೋದು ಅಷ್ಟೇ. ಟೆನ್ಷನ್ ಆದ್ರೆ ಇನ್ನೇನ್ ಮಾಡ್ಬೇಕು, ಏನಿಲ್ಲ. ಏನು ಪೊಲೀಸ್ನವ್ರು ಹಿಡ್ಕೊಂಡ್ರೆ ಏನ್ ಮಾಡ್ತೀವಿ, ಒಂದ್ ನಿಮಿಷ ರೀ, ನಿಮ್ಗೆ ಗೊತ್ತಾ ಯಾರು ನಾನು ನೋಡಿ ಕಾಲ್ ಮಾಡ್ತೀನಿ. ನಾವು ಅದೇ ಹೇಳ್ತೀವಿ, ಏನಾದ್ರು ಪ್ರಾಬ್ಲಮ್ ಅಂತ, ಏನು ಜೋರ್ ಮಾಡ್ತಾ ಇದ್ದೀವಿ ನೋಡಿ, ನಮ್ಗೆ ಯಾರು ಗೊತ್ತಾ ಇಲ್ಲಿ ಕೃಷ್ಣ ಇದೆ ನೋಡಿ, ತಕ್ಷಣ ಕಾಲ್ ಮಾಡ್ತೀವಿ ನಾವು ಕೃಷ್ಣನ್ಗೆ ಅಷ್ಟೇ. ಇಷ್ಟೇ ಜೀವನ, ಭಕ್ತನ ಜೀವನವನ್ನ ಭಗವಂತ ಅಷ್ಟು ಸುಲಭ ಮಾಡಿಸ್ಬಿಟ್ಟಿದ್ದಾನೆ. ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರದ ಜಪದಲ್ಲಿ ನಂಬಿಕೆ ಇರಬೇಕು. ಆ ಜಪವನ್ನ ಚೆನ್ನಾಗಿ ಮಾಡ್ಬೇಕು. ಜಪವನ್ನ ಚೆನ್ನಾಗಿ ಮಾಡಿದ್ರೆ ಮುಖದಲ್ಲಿ ಗೊತ್ತಾಗತ್ತೆ. ನಾನು ಹೇಳ್ತೀನಿ, ಇಲ್ಲಿ ಯಾರ್ಯಾರು ಜಪ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ. ನಾನು ಹೇಳ್ಬಹುದು, ಯಾರು ಮುಂಚೆನೂ ನಗ್ತಾ ಇದ್ರೆ ಅದು ನನಗೆ ಗೊತ್ತು. ಜಪದಿಂದ ನಗ್ತಾ ಇಲ್ಲ, ಸುಮ್ಮನೆ ನಗ್ತಾ ಇದಾರೆ ಅವರು, ಮುಂಚೆಯಿಂದಾನು ನಗ್ತಾನೆ ಇದ್ದಾರೆ ಅಂತ. ದುಃಖದಲ್ಲಿ ಬಂದವರು ಯಾರ ಮುಖದಲ್ಲಿ ಇವತ್ತು ಚೇತನ ಒಂದು ಕಳೆ ಕಾಣ್ತಾ ಇದೆಯೋ ಅವರು ಚೆನ್ನಾಗಿ ಜಪ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಓಕೆ, ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು. ನಾನು ಯಾವ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡ್ತಾ ಇಲ್ಲ, ಯೋಚನೆ ಮಾಡಬೇಡಿ. ಹೇಳ್ತಾ ಇರೋದು ಅದರ ಪ್ರಭಾವ ಆಗಿದೆ, ಗೊತ್ತಾಗುತ್ತೆ. ಓಕೆ, ಸೊ ಚೆನ್ನಾಗಿ ಜಪವನ್ನ ಮಾಡಿದ್ರೆ ನಿಮ್ಮ ಜೀವನದಲ್ಲೇ ಆನಂದ, ನಿಮ್ಮ ಜೀವನದಲ್ಲೇ ನೆಮ್ಮದಿ, ನಿಮ್ಮ ಜೀವನದಲ್ಲಿ ನಿಮ್ಗೆ ಏನೇನು ಇಲ್ಲ ಅಂತ ಅನ್ಕೊಂಡಿದಿರೋ ಎಲ್ಲವೂ ಸಿಕ್ಬಿಡುತ್ತೆ ಹರೇ ಕೃಷ್ಣ ಮಹಾಮಂತ್ರದಲ್ಲಿ. ಜಪವನ್ನ ಚೆನ್ನಾಗಿ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಪ್ರತಿದಿನ ಬೆಳಗ್ಗೆ ತಗೋತೀವಿ, ಯಂತ್ರದ ತರ ಜಪ ಮಾಡೋದು ಬೇಡ. ಜಪವನ್ನ ಮಾಡೋಕ್ಕಿಂತ ಮುಂಚೆ ನಮಗೆ ಮೊದಲು ಪ್ರಾರ್ಥನೆಯನ್ನ ಮಾಡಬೇಕು. ಜಪ ಅಂದ್ರೆ ಏನು, ನಾವು ಕೇಳ್ತಾ ಇರೋದು ಕೃಷ್ಣ ರಾಧೆಯರಲ್ಲಿ ಕೇಳ್ತಾ ಇದೀವಿ, ದಯವಿಟ್ಟು ನಮಗೆ ನಿಮ್ಮ ಸೇವೆಯನ್ನ ಕೊಡಿ ಅಂತ. ಇದು ಭಿಕ್ಷೆ ಬೇಡೋ ವೃತ್ತಿ. ಜಪ ಅಂದ್ರೆ ವೃತ್ತಿ, ಇದು ಭಿಕ್ಷೆ ಬೇಡ್ತಾ ಇದೀವಿ ನಾವು ಭಗವಂತನ ಹತ್ರ, ದಯವಿಟ್ಟು ಇದನ್ನ ಕೊಡಪ್ಪ ಅಂತ. ಇವಾಗ ಇಲ್ಲಿ ಯಾರ್ಯಾರು ನರೇಂದ್ರ ಮೋದಿ ಪರಿಚಯ ಇದೆಯಾ? ಇಲ್ಲ. ನಮ್ಮ ಇಲ್ಲಿ ಯಾರಿದ್ದಾರೆ ಚೀಫ್ ಮಿನಿಸ್ಟ್ರು? ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿದ್ದಾರೆ, ಯಾರು ಕೂತ್ಕೊಂಡು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಯಾರೋ ಇಬ್ಬರಿದ್ದಾರೆ, ಗೊತ್ತಾ ಯಾರಾದ್ರು? ಹೋಗ್ಲಿ, ಯಾರೋ ಗೊತ್ತಿದ್ದಾರೆ ಅಂತ ಇಟ್ಕೊಳ್ಳಿ. ನರೇಂದ್ರ ಮೋದಿನೇ ಗೊತ್ತಿದ್ದಾರೆ ನಿಮ್ಗೆ ಅಂತ ಇಟ್ಕೊಳ್ಳಿ. ನರೇಂದ್ರ ಮೋದಿ ಅವ್ರ ಜೊತೆ ನಿಮ್ಗೆ ಪ್ರತಿದಿನ 2 ಅವರ್ ಅಪಾಯಿಂಟ್ಮೆಂಟ್ ಸಿಗುತ್ತಾ? ಪ್ರತಿದಿನ ಸಿಗುತ್ತಾ? ಏನೋ ಒಂದ್ಸತಿ ಬೈ ಚಾನ್ಸ್ ಏನೋ ಸಿಕ್ಬಿಡ್ತು, ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡ್ಬಿಟ್ವಿ. ಆಮೇಲೆ ಏನ್ ಹೇಳ್ತಾರೆ, ನಾನೇನು ಸ್ವಲ್ಪ ಮುಖ್ಯವಾದ ಕೆಲಸ ಇದೆ, ಇನ್ನೇನಾರು ಇದೆಯಾ ನಿಮ್ಗೆ ಹೇಳೋದಕ್ಕೆ? ಇಲ್ಲ ಅಂದ್ರೆ ಸರ್ ನಾಳೆ ತಿರ್ಗಾ ಬರ್ತೀನಿ. ಹೌದಾ? ಇಲ್ಲ, ನಾನು ತುಂಬಾ ಬ್ಯುಸಿ ಆಗಿದ್ದೇನಲ್ಲ. ಸಾಮಾನ್ಯ ಭೌತಿಕ ಜಗತ್ತಿನಲ್ಲಿ ಯಾರೋ ತುಂಬಾ ಮುಖ್ಯವಾದ ವ್ಯಕ್ತಿ ಅಂದ್ರೆ ಅವ್ರ ಜೊತೆ ನಮಗೆ ಪ್ರತಿದಿನ ಸಮಯ ಸಿಗೋದಿಲ್ಲ. ಇವಾಗ ಕೃಷ್ಣ ನೋಡಿ ಏನ್ ಮಾಡ್ತಾ ಇದ್ದಾನೆ, ಪ್ರತಿದಿನ ನೀವು 2 ಗಂಟೆ ಕಾಲ ಜಪ ಮಾಡ್ತಾ ಇದ್ದಾರೆ. ಪ್ರತಿದಿನ ಕೃಷ್ಣ ನಿಮ್ಗೆ ಪರ್ಸನಲ್ ಟೈಮ್ ಕೊಡ್ತಾ ಇದ್ದಾನೆ. ಜಪ ಅಂದ್ರೆ ಕೃಷ್ಣನ ಜೊತೆ ಪರ್ಸನಲ್ ಅಪಾಯಿಂಟ್ಮೆಂಟ್. ಭೌತಿಕ ಜಗತ್ತಿನಲ್ಲಿ ಸಾಮಾನ್ಯ ವ್ಯಕ್ತಿನೇ ನಮಗೆ ಕೊಡಕ್ಕಾಗಲ್ಲ, ಇದನ್ನ ಕೃಷ್ಣ ನಮಗೆ ಕೊಡ್ತಾ ಇದ್ದಾನೆ. ಸೊ ನೋಡಿ, ಯೋಚನೆ ಮಾಡ್ಕೊಳ್ಳಿ. ಈ ಜಪವನ್ನ ಮಾಡ್ಬೇಕಾ ನಾವು, ಮಾಡಬಾರ್ದಾ ನಾವು, ಅದು ನಿಮಗೆ ಬಿಟ್ಟಿರೋದು. ನಮ್ಮ ಕೆಲಸ ಏನು,
ಹೇಳೋದು ನಮ್ಮ ಕೆಲಸ, ಮಾಡೋದು ಬಿಡೋದು ನಿಮ್ಮ ಕೈನಲ್ಲಿದೆ. ಅರೆ ಅದನ್ನು ನಿಜವಾಗ್ಲೂ ಮಾಡಿದ್ರೆ ನಿಜವಾಗಿಯೂ ನಿಮ್ಮ ಜೀವನ ಬದಲಾಗುತ್ತೆ. ಇವಾಗ ಈ ವಿಷಯಗಳನ್ನೆಲ್ಲ ಎಲ್ಲರಿಗೂ ಹೇಳಬೇಕು ಅಂತ ಎಲ್ಲರೂ ಬುಕ್ ಇಟ್ಟಿದ್ನಲ್ಲ, ಬೇರೆ 2 ಬುಕ್ ಇಟ್ಟಿದೆ ಪಕ್ಕನೇ ಇರ್ಬೇಕು. ಓಕೆ. ಸೊ ಈ ಒಂದು ವಿಷಯಗಳನ್ನ ನಾವು ಭಗವದ್ಗೀತೆಯ ವಿಷಯಗಳನ್ನ ಈ ಎಲ್ಲ ನಾನು ಇವಾಗ ಏನೇನು ಮಾತಾಡಿದ್ನೋ ಹೆಚ್ಚು ಕಡಿಮೆ ಈ ವಿಷಯಗಳನ್ನ ಎಲ್ಲರಿಗೂ ಸರಳವಾದ ಭಾಷೆಯಲ್ಲಿ ಎಲ್ಲರಿಗೂ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕನ್ನಡದಲ್ಲಿ ವಿಶೇಷವಾಗಿ ಇದು ಪ್ರಭುಪಾದರು ಭಗವದ್ಗೀತೆ ಆರಂಭದಲ್ಲಿ ಪರಿಚಯದಲ್ಲಿ ಬರೆದಿರುವಂತಹ ಇಂಟ್ರೊಡಕ್ಷನ್, ಗೀತಾ ಸಾರ ಅಂತ ಈ ಪುಸ್ತಕ ಇದೆ. ಈ ಪುಸ್ತಕದ ಒಂದು ವಿವರಣೆ ಅಥವಾ ಅದನ್ನ ಹೆಚ್ಚು ಅರ್ಥ ಮಾಡಿಸೋದಕ್ಕೆ ಈ ಸರಳವಾದ 4 ಪುಸ್ತಕಗಳನ್ನ ನಾವು ಪಬ್ಲಿಷ್ ಮಾಡಿದೀವಿ. ಓಕೆ. ಈ 4 ಪುಸ್ತಕಗಳು ಏನು? ಮೊದಲನೇದು ನಾನು ಯಾರು, ಮೊದಲು ನಾವು ಯಾರು ಅಂತ ಗೊತ್ತಾಗ್ಬೇಕು. ಆಮೇಲೆ ಯಾವ್ದರಿಂದ ನಮಗೆ ಎಲ್ಲಕ್ಕಿಂತ ಜಾಸ್ತಿ ತೊಂದರೆ ಬರ್ತಾ ಇದೆ? ಮನಸ್ಸು, ಈ ದೇಹ ಮತ್ತೆ ಮನಸ್ಸನ್ನು ನಿಯಂತ್ರಿಸೋ ವಿಧಾನ ಈ ಪುಸ್ತಕದಲ್ಲಿ. 3ನೇದು ಎಲ್ಲರಿಗೂ ಬೇಕಾಗಿರುವಂಥದ್ದು ಸುಖ ದುಃಖ. ದುಃಖ ಯಾರಿಗೂ ಬೇಡ, ಅರೆ ದುಃಖದಿಂದ ಓಡೋಗಕ್ಕೆ ಆಗಲ್ಲ. ಸೊ ಇದಕ್ಕೆ ಕಾರಣಗಳು ಏನು, ಇದಕ್ಕೆ ಏನು, ಇದರ ಹಿನ್ನೆಲೆಯಲ್ಲಿ ಇರುವಂತಹ ಕರ್ಮಫಲದ ವಿಷಯಗಳು, ಇದ್ರ ಬಗ್ಗೆ ಈ ಪುಸ್ತಕದಲ್ಲಿದೆ. ಮತ್ತೆ ಅಂತಿಮವಾಗಿ ನಮ್ಮ ಜೀವನದ ಗುರಿ ಏನು? ನಾವೆಲ್ಲ ಮನುಷ್ಯರಾಗಿದ್ದೀವಿ, ನಮ್ಮ ಜೀವನದಲ್ಲಿ ಏನೋ ಒಂದು ಗುರಿ ಇರಬೇಕು. ಆ ಗುರಿ ಏನು, ಆ ಗುರಿಯನ್ನ ಹೇಗೆ ಸಾಧಿಸೋದು, ಎಲ್ಲ ವಿಷಯಗಳನ್ನ ಈ 4 ಚಿಕ್ಕ ಪುಸ್ತಕಗಳು. ನೀವು ಇದನ್ನ ಓದಿದ್ರೆ ಒಂದೊಂದು ಪುಸ್ತಕವನ್ನ ಹೆಚ್ಚು ಅಂದ್ರೆ ಅರ್ಧ ಗಂಟೆ ತಗೋಬಹುದು. ಹೆಚ್ಚು ಅಂದ್ರೆ ಸ್ವಲ್ಪ ಫಾಸ್ಟಾಗಿ ಓದೋರು ಅಂದ್ರೆ ಒಂದು 15-20 ನಿಮಿಷದಲ್ಲಿ ಮುಗಿಸ್ಬಿಡ್ಬೋದು. ಸೊ ಈ ಸರಳವಾದ ಪುಸ್ತಕಗಳಲ್ಲಿ ಈ ಸಂಪೂರ್ಣ ಭಗವದ್ಗೀತೆ ಸಾರವನ್ನ ಇವಾಗ ಕನ್ನಡದಲ್ಲಿ ವಿಶೇಷವಾಗಿ, ಇಂಗ್ಲಿಷಲ್ಲೂ ಇದೆ, ಬೇರೆ ಪುಸ್ತಕಗಳಿವೆ. ಇಂಗ್ಲಿಷಲ್ಲಿ ಓದೋರು ಇಂಗ್ಲಿಷಲ್ಲಿ ತಗೋಬಹುದು. ಆದ್ರೆ ಉದ್ದೇಶ ಒಂದೇ, ಆ ಸಂತೋಷದ ಮಾರ್ಗವನ್ನ ಪಡ್ಕೊಳ್ಳಕ್ಕೆ ಇರೋ ಮಾರ್ಗವನ್ನ ಈ ಪುಸ್ತಕಗಳಲ್ಲಿ ನಾವು ವಿವರಿಸಿದ್ದೀವಿ. ಓಕೆ. ಸೊ ಈ ಪುಸ್ತಕಗಳು ಇವಾಗ ಇಲ್ಲಿ ನಮ್ಮ ಪ್ರಸಾದ ಆದ್ಮೇಲೆ ನಮ್ಮ ಸುಬ್ಬಲಕ್ಷ್ಮಿ ಮಾತಾಜಿ ಮತ್ತೆ ಕಾರ್ತಿಕ್ ಪ್ರಭುಗಳು ಹೊರಗಡೆ ಒಂದು ಟೇಬಲ್ ಹಾಕಿರ್ತಾರೆ. ದಯವಿಟ್ಟು ಯಾರಿಗೆ ಬೇಕೋ ಇದನ್ನ ತಗೊಂಡು ಹೋಗಿ. ಇಷ್ಟು 5 ಪುಸ್ತಕಕ್ಕೆ 100 ರೂಪಾಯಿ. ಓಕೆ. ಭಗವದ್ಗೀತೆಯನ್ನು ತಗೊಂಡು ಹೋಗ್ಬೋದು. ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡ್ಕೊಳಕ್ಕೆ ನಮಗೆ ಇವತ್ತು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ಆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳಕ್ಕೆ ಈ ಪುಸ್ತಕಗಳು ಅವಶ್ಯಕ. ಈ ಪುಸ್ತಕಗಳನ್ನ ಓದಿದ್ರೆ ನಿಮಗೆ ಭಗವದ್ಗೀತೆ ಇನ್ನಷ್ಟು ಸುಲಭವಾಗಿ ನೀವು ಅರ್ಥ ಮಾಡ್ಕೋಬಹುದು. ಯಾರಿಗಾರು ಗಿಫ್ಟ್ ಕೊಡಬೇಕು, ಯಾರ್ದು ಬರ್ಡೇ ಬರ್ತಾ ಇದೆ ಇತ್ಯಾದಿ ಇತ್ಯಾದಿ, ಈ ಪುಸ್ತಕಗಳನ್ನ ಇಟ್ಕೊಂಡು ಕೊಡಿ. ಇದಕ್ಕಿಂತ ಅಮೂಲ್ಯವಾದ ಗಿಫ್ಟ್ ಬೇರೆ ಒಂದು ಇಲ್ಲ. ಯಾಕಂದ್ರೆ ಅವ್ರ ಜೀವನ ಬದಲಾಗ್ಬಿಡುತ್ತೆ. ಅವ್ರ ಜೀವನದಲ್ಲಿ ಅವರು ಸಂತೋಷ ಕಂಡುಕೊಳ್ಳಕ್ಕೆ ನೀವು ಕಾರಣರಾಗ್ತೀರಾ ಅಂತ ಹೇಳಿ ಇವತ್ತಿನ ಈ ಒಂದು ಪ್ರವಚನವನ್ನ ಇಲ್ಲೇ ಮುಗಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ. ಏನೋ ಇದೆಯಾ ಪ್ರಶ್ನೆ? ಹಾ ಮಾತಾಜಿ. ಅಲ್ಲ, ಕರೆಕ್ಟ್. ಆ ಅದೇ ದೇಹ ವಾಹನ ಅಂತ ಹೇಳಿದೀವಲ್ಲ, ದೇಹ ವಾಹನಕ್ಕೆ ಪೆಟ್ರೋಲ್ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ತಗೊಂಡೋಗ್ತೀವ ವೆಹಿಕಲ್? ಎಲ್ಲೂ ಹೋಗುತ್ತಾ? ಎಲ್ಲೂ ಹೋಗಲ್ಲ. ಸೊ ವಾಹನಕ್ಕೆ ಪೆಟ್ರೋಲ್ ಕೊಡಿ. ಅರೆ ನಾನು ಇದು ಯಾವ್ದು ಕಾಸ್ಟ್ಲಿ ಪೆಟ್ರೋಲ್ ಇದೆಯಲ್ಲ, ಯಾವ್ದು ಶೆಲ್, ನಾನು ಶೆಲ್ಗೆ ಹೋಗಿ ಹಾಕ್ತೀನಿ ಅಂದ್ರೆ ಅವಶ್ಯಕತೆ ಇದೆಯಾ? ಇದ್ರೆ ಹಾಕಿ. ನಿಮ್ಮ ಗಾಡಿಗೆ ಶೆಲ್ಲೇ ಓಡಿಸ್ಬೇಕು, ಅದರಿಂದಾನೇ ನಿಮ್ಗೆ ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂದ್ರೆ ಹಾಕ್ಸಿ. ಬಟ್ ಶೆಲ್ಲಲ್ಲಿ ಪೆಟ್ರೋಲ್ ಹಾಕ್ಸೋದು, ಇನ್ನೊಂದ್ ಕಡೆ ಪೆಟ್ರೋಲ್ ಹಾಕ್ಸೋದು ಇಂಪಾರ್ಟೆಂಟ್ ಅಲ್ಲ, ಹಾಕ್ಸಾದ್ಮೇಲೆ ಏನ್ ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇಲ್ಲ ನೀವು ಆಹಾರ ತಿನ್ಬೇಡಿ, ವಸ್ತ್ರ ಹಾಕೋಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದೇ ಆ ಕೆಲಸದ ಮುಖ್ಯ ಉದ್ದೇಶ ಅಲ್ಲ. ಅದು ಬರೀ ಒಂದು ಪಟ್ಟಿ, ಅದ್ರ ಪಾಡ್ಗ ನಡೀತಾ ಇರ್ಬೇಕು. ಆದ್ರೆ ಮುಖ್ಯವಾದ ವಿಷಯ ಏನು? ಪೆಟ್ರೋಲ್ ಹಾಕಾದ್ಮೇಲೆ ಏನ್ ಮಾಡ್ತೀವಿ ಅನ್ನೋದು ಮುಖ್ಯವಾದ ವಿಷಯ. ಅದು ನಾಮ ಜಪ, ಭಗವಂತನ ಭಕ್ತಿ. ಪೆಟ್ರೋಲ್ ಹಾಕಿ ಜೊತೆಗೆ ಜಪ ಮಾಡಿ. ಅದಕ್ಕೆ ಭೀಮನಿಗೆ ಭೀಮ ಕರ್ಮ ವೃಕೋದರ ಅಂತಾರೆ. ವೃಕೋದರ ಅಂದ್ರೆ ಅವನಷ್ಟು ಯಾರು ತಿನ್ನದೇ ಇಲ್ವಂತೆ. ಆದ್ರೆ ಪ್ರಭುಪಾದ ಹೇಳ್ತಾರೆ ಅವನಂತಹ ದುಸ್ತರ ಕೆಲಸಗಳನ್ನು ಯಾರು ಮಾಡಕ್ಕಾಗಲ್ಲ. ಅದಕ್ಕೆ ಭೀಮ ಕರ್ಮ ಅಂತ ಕರೀತಾರೆ ಅದನ್ನ ಅಂತ. ಅಂದ್ರೆ ನೀವು ಎಷ್ಟು ಬೇಕೋ ಆಹಾರವನ್ನ ತಿನ್ನಿ, ಎಷ್ಟು ಬೇಕೋ ಭೌತಿಕ ವಿಷಯಗಳನ್ನ ತಗೊಳ್ಳಿ, ಆದ್ರೆ ಮುಖ್ಯವಾದದ್ದು ಜೀವನದಲ್ಲಿ ಭಗವಂತನ ಭಕ್ತಿ. ಜೊತೆಗೆ ನಮ್ಮ ಭೌತಿಕ ಕರ್ತವ್ಯಗಳು ನಡೀತಾ ಇದೆ, ಅದ್ರ ಪಾಡ್ಗದ್ ನಡ್ಕೊಂಡು ಹೋಗುತ್ತೆ. ಅದನ್ನ ಕೃಷ್ಣ ಹೇಳಿಲ್ಲ ನಿಲ್ಸ್ಬೇಡಿ ಅಂತ ಹೇಳಿಲ್ಲ ಅವನು, ಅದ್ರ ಪಾಡ್ಗದ್ ನಡ್ಕೊಂಡು ಹೋಗುತ್ತೆ. ಆದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು? ನಾವು ಭಗವಂತನ ಭಕ್ತಿಯನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾ ಯಾವಾಗ್ಲೇ ಹೇಳಿದ್ನ ಉಪವಾಸ ಮಾಡಿ ಊಟ ಮಾಡಬೇಡಿ ಅಂತ ಯಾವಾಗ್ಲೇ ಹೇಳಿದ್ನ? ನಾನು ಯಾವತ್ತೂ ಹೇಳಲ್ಲ.
ಯಾಕಂದ್ರೆ ಕೃಷ್ಣ ಹೇಳಿಲ್ಲ ಅದನ್ನು. ಓಕೆ, ಇನ್ನೇನಾದ್ರು? ಓಕೆನಾ? ಶ್ರೀಮದ್ ಭಗವದ್ಗೀತಾ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಭಕ್ತರೊಂದು ಕಿ ಜಯ. ಹರೇ ಕೃಷ್ಣ.